ನಮಸ್ಕಾರ. ಎಮೋಷ್ನಲಿ ತುಂಬ ಒಂಥರ ಎಮೋಷ್ನಲ್ ರೋಲರ್ ಕೋಸ್ಟರ್ ಅಂತಲ್ಲ, ಆ ಥರ ಇವತ್ತು ನನಗೆ ಚಿತ್ರರಂಗದ ಕುಟುಂಬದ ಒಬ್ಬ ಮೇರು ಕಲಾವಿದನ್ನು, ನನ್ನ ಕುಟುಂಬದ ಒಬ್ಬ ಸದಸ್ಯನ ನಾವು ಇವತ್ತು ಕಳ್ಕೊಂಡ್ವಿ. ಉಮೇಶ್ ಅಂಕಲ್ನ ನಾನು ವೆಂಕಟೇಶ್ ಅವ್ರಿಗೆ ಹೇಳ್ತಾ ಇದ್ದೆ, ಅಲ್ಲಿಗೆ ಹೋಗಿ ಬಂದಮೇಲೆ ನನ್ನ ಕೈಲಿ ಬರೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ವೆಂಕಟೇಶ್ ಅವರೇ ಅಂತ. ಅವರು ಕೂಡ ತುಂಬ ಭಾರವಾದ ಮನಸ್ಸಿಂದ, ಇಲ್ಲ ಇವತ್ತು ಅರೇಂಜ್ ಮಾಡಿಕೊಂಡೇ ಬಿಟ್ಟಿದ್ದೀವಿ, ಎಲ್ಲರಿಗೂ ಹೇಳಿದ್ದೀವಿ, ಹಾಗಾಗಿ ಕಾರ್ಯಕ್ರಮನ ಮಾಡೋಣ ಅಂತ ಹೇಳಿದ್ರು. ಎಲ್ಲರೂ ಕೂಡ ತುಂಬ ಭಾರವಾದ ಮನಸ್ಸಿಂದ ಬಂದಿದ್ದೀನಿ. ನಾನು ಎಸ್ಪೆಷಲಿ ನಮ್ಮ ತಂದೆ ತಾಯಿ ಅಂತೂ ಅವ್ರನ್ನ ಮನೇಲಿ ಬಿಟ್ಟು ಬರೋದೇ ಕಷ್ಟ ಆಗಿತ್ತು ನನಗೆ. ಹಾಗೆ ಅಲ್ವಾ, ಒಂದು ಪೀಳಿಗೆ ಹೋಗುತ್ತೆ, ಈ ಥರದ್ದು ಒಂದು ಹೊಸ ಪೀಳಿಗೆ ಬರ್ತಾ ಇರುತ್ತೆ. ಅವರನ್ನು ಭಾರವಾದ ಮನಸ್ಸಿನಿಂದ ಬೀಳ್ಕೊಡ್ತಾ, ಶಾರ್ಟ್ ಫಿಲಿಮ್ ಅನ್ನೋದು ತುಂಬ ಇಂಪ್ರೆಸಿವ್ ಆದಂಥ ಒಂದು ಮಾಧ್ಯಮವಾಗಿ ಇವತ್ತು ಬೆಳ್ಕೊಂಡಿದೆ. ನಾವು ಮೊದಲೆಲ್ಲ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ 50 ಓವರ್ನ ಕ್ರಿಕೆಟ್ ಇವತ್ತು 2020ಗೆ ಬಂದಿದೆ. ಹಾಗೆ ಸಿನಿಮಾದಲ್ಲೂ ಕೂಡ 2.5 ಗಂಟೆ ನಾವು ಸಿನಿಮಾ ಏನು ತೆಗಿತೀವಿ ಅದನ್ನು ಕೇವಲ 20 ನಿಮಿಷದಲ್ಲೂ ಕೂಡ ತುಂಬ ಎಫೆಕ್ಟಿವ್ ಆಗಿ ತೋರಿಸ್ಬೋದು ಅನ್ನೋದಕ್ಕೆ ಇತ್ತೀಚಿನ ದಿನಗಳಲ್ಲಿ ಶಾರ್ಟ್ ಫಿಲ್ಮ್ಸ್ನೂ ಕೂಡ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗಳಲ್ಲಿ ಅದಕ್ಕೆ ಆದಂಥ ಒಂದು ಪ್ರತ್ಯೇಕವಾದಂಥ ಒಂದು ಕ್ಯಾಟಗರಿ ಇಟ್ಟಿದ್ದಾರೆ, ಅದಕ್ಕೆ ಅವಾರ್ಡ್ಸ್ಗಳನ್ನ ಕೊಡ್ತಾರೆ. 20 ನಿಮಿಷನೇ ತುಂಬ ದೊಡ್ಡದು ಅಂತ ನಾನು ಹೇಳ್ತೀನಿ ಕನ್ವೆ ಮಾಡೋದಕ್ಕೆ. ಜಸ್ಟ್ 30 ಸೆಕೆಂಡ್ಸಲ್ಲಿ ನಾವು ಎಲ್ಲ ಟಿ ವಿಗಳಲ್ಲೂ ನೋಡ್ತೀವಿ, ಬರೀ ಒಂದು 30 ಸೆಕೆಂಡ್ಗಳಲ್ಲಿ ಒಂದು ಕಥೆನ ಹೇಳ್ತಾರೆ. ಆ್ಯಡ್ ಫಿಲ್ಮ್ಸ್ಗಳನ್ನ ನೋಡ್ತಾ ಇರ್ತೀವಿ, ಕಮರ್ಷಿಯಲ್ ಆ್ಯಡ್ಸ್ಗಳ ಬರುತ್ತಲ್ಲ, 30 ಸೆಕೆಂಡ್ಸ್ ಅಷ್ಟೇ. ಅದರಲ್ಲಿ ಒಂದು ಹುಟ್ಟು, ಒಂದು ಸಾವು, ಒಂದು ಇಂಟರ್ವೆಲ್ಲು, ಒಂದು ಕ್ಲೈಮ್ಯಾಕ್ಸು ಎಲ್ಲ ಹೇಳ್ಬಿಡ್ತಾರೆ. ಸೊ 30 ಸೆಕೆಂಡ್ಸ್ನಲ್ಲಿ ಒಂದು ದೊಡ್ಡ ಕಥೆನ ಹೇಳ್ಬೋದು ಅಂದರೆ 20 ನಿಮಿಷವೂ ಕೂಡ ತುಂಬ ಒಳ್ಳೆಯ ಸಮಯ ನೀವು ಒಂದು ಕಥೆನ ಹೇಳೋದಕ್ಕೆ ಅಥವಾ ಜನರನ್ನ ಕನ್ವೆ ಮಾಡೋದಕ್ಕೆ. ಒಳ್ಳೆಯ ಪ್ರಯತ್ನ ಮಾಡಿದ್ದೀರಾ ನೀವು, ಒಳ್ಳೆ ತಂಡನ ಕಟ್ಕೊಂಡಿದ್ದೀರಾ. ಮೇಡಮ್ ಅಂತೂ ತುಂಬ ಚೆನ್ನಾಗಿ ಕಾಣ್ತಾರೆ ಫ್ರೇಮಲ್ಲಿ, ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಕತೆ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಯತೀಶ್ ಅವರು ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ. ಮೊದಲನೇ ಸ್ಯಾಲರಿ ಅನ್ನೋದು ಎಲ್ಲರಿಗೂ ತುಂಬಾ ಇಂಪಾರ್ಟೆಂಟ್ ಅಂತ ನೀವು ಹೇಳಿದ್ರಲ್ಲ. ನಮ್ಮ ತಂದೆಗೆ ಇಮಿಡಿಯೇಟಾಗಿ ನಾನು ಫೋನ್ ಮಾಡಿದೆ, ಅಪ್ಪ ಅಮ್ಮನಿಗೆ, ಅಪ್ಪ ನಾನು ಮೊದಲನೇ ಸ್ಯಾಲ್ರಿ ಎಷ್ಟು ಹೇಳಪ್ಪ, ಹೋಗಿ ಅಟ್ಲೀಸ್ಟ್ ವೇದಿಕೆ ಮೇಲೆ ಹೇಳ್ತೀನಿ ಅಂತ. ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯವರ ಮೊದಲನೇ ಸಿನಿಮಾ ಅಲ್ಲ, ನನ್ನ ಮೊದಲನೇ ಸಿನಿಮಾ ಆಸೆಗೊಬ್ಬ ಮೀಸೆಗೊಬ್ಬ, ನಾನು ತಂಗಿ ಕ್ಯಾರೆಕ್ಟರ್ ಮಾಡಿದ್ದೆ. ಕಂದ ನಿನಗೆ ಫಸ್ಟು 500 ರೂಪಾಯಿ ಕೊಟ್ಟಿದ್ದರು, ಸಿನಿಮಾ ಎಲ್ಲ ಮುಗಿದ್ಮೇಲೆ 3,000 ಕೊಟ್ಟರು, 3,500 ರೂಪಾಯಿ ಆಯಿತು ಅಂತ ಹೇಳಿದ್ರು. ಸೊ ನಮ್ಮಪ್ಪ ನನಗೊಂದು ಗೋಲ್ಡ್ ಚೈನ್ ಮಾಡಿ ಗಿಫ್ಟ್ ಮಾಡಿದ್ದು ನನಗೆ ಜ್ಞಾಪಕ ಆಯಿತು. ಅಪ್ಪ ಅವಾಗ ಗೋಲ್ಡ್ ರೇಟ್ ಎಷ್ಟಿತ್ತು ಮತ್ತು ನೀನು ನನಗೆ ಗೋಲ್ಡ್ ಚೈನ್ ಕೊಟ್ಟಿದ್ಯಲ್ಲ ಅಂದೆ. ಇಲ್ಲ ಮಗಳೇ, ಒಟ್ಟಾರೆ 3 ಸಿನಿಮಾ, ಆಸೆಗೊಬ್ಬ ಮೀಸೆಗೊಬ್ಬ ನನ್ನ ಮೊದಲನೇ ಆರ್ಟಿಸ್ಟಾಗಿ, ಚೈಲ್ಡ್ಹುಡ್ ಆರ್ಟಿಸ್ಟಾಗಿ ಅಂದರೆ ತಂಗಿ ಪಾತ್ರದಲ್ಲಿ ಬಂದೆ. ಅದಾದಮೇಲೆ ನಂಬಿದ್ರೆ ನಂಬೆ ಬಿಟ್ಟು ಬಿಡಿ, ಅದಾದಮೇಲೆ ದ್ವಾರಕೀಶಣ್ಣ, ಇವರಷ್ಟೂ ಸಿನಿಮಾದ ರೆಮ್ಯುನರೇಷನ್ ತೊಗೊಂಡು ನಮ್ಮ ತಂದೆ ನನಗೆ ಎಸ್ ಅಂದ್ಬಿಟ್ಟು, ಶ್ರುತಿ ಅಂತ ಹೆಸರಿಟ್ಟಿದ್ರು ದ್ವಾರಕೀಶ್ ಅವರು, ಆ ಎಸ್ ಅಂದ್ಬಿಟ್ಟು ಒಂದು ಚೈನ್ ಮಾಡಿಸಿಟ್ಟಿದ್ರು. ಯು ಬಿಲೀವ್ ಮಿ ಆರ್ ನಾಟ್, ನನ್ನ ಹತ್ರ ಎಷ್ಟೋ ನಮ್ಮ ತಂದೆ ಒಡವೆ ಕೊಟ್ಟಿರ್ಬೋದು, ಗಿಫ್ಟ್ ಬಂದಿರ್ಬೋದು, ಆ ಮೊದಲನೇ ಸಂಬಳದಲ್ಲಿ ನಾನು ತೊಗೊಂಡಂಥ ಒಡವೆಗೆ ಯಾವುದು ಬೆಲೆನೇ ಕಟ್ಟೋಕ್ಕಾಗಲ್ಲ, ಅಷ್ಟು ಇಂಪಾರ್ಟೆಂಟ್ ಪ್ರತಿಯೊಬ್ಬರ ಜೀವನದಲ್ಲಿ ಅದು. ಪ್ರೊಡಕ್ಷನ್ ಲೈನಲ್ಲಿ 3ನೇ ತಲೆಮಾರು ನಿಮ್ಮ ತಂದೆ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ. ನನಗದು ತುಂಬಾ ಸ್ಪೆಷಲ್. ನಗು ನಗುತ್ತಾ ನಲಿ ಅಂತ, ಯಾಕೆಂದರೆ ಶ್ರುತಿ ಅನ್ನೋ ಸಿನಿಮಾದಲ್ಲಿ ನಾನು ಸುನೀಲ್ ಅವರಿಬ್ಬರೂ ಫ್ರೆಂಡ್ಸಾಗಿ ಆ್ಯಕ್ಟ್ ಮಾಡಿದ್ವಿ. ಫಸ್ಟ್ ಟೈಮ್ ನಮ್ಮಿಬ್ಬರನ್ನ ಪೇರ್ ಅಂತ ಕಲ್ಪಿಸ್ಕೊಂಡಿದ್ದೆ ಆ ಸಿನಿಮಾ ಮೂಲಕ. ನಗು ನಗುತ್ತಾ ನಲಿ ಭಾರ್ಗವ್ ಅವರ ಡೈರೆಕ್ಷನಲ್ಲಿ ತುಂಬ ಒಳ್ಳೆ ಪಾತ್ರ ಕೊಟ್ಟಿದ್ದರು ನನಗೆ. ಆ ಸಿನಿಮಾನ ನಾನು ಮರಿಲಾರೆ. ಅವ್ರ ತಂದೆ ನಿರ್ಮಾಪಕರಾಗಿದ್ದರು. ಇವ್ರ ಜೊತೆ ವೆಂಕಟೇಶ್ ಅವರು ಕೂಡ ನಾನು ಎಷ್ಟು ಸಿನಿಮಾಗಳ ಜೊತೆ ಹೀಗೆ ಕೆಲಸ ಮಾಡಿದ್ದೀನಿ. ಮಗ ನಿರ್ದೇಶಕನಾಗೋಕ್ಕೆ ಹೊರಟಿದ್ದಾನೆ. ತುಂಬ ಖುಷಿ ಆಗುತ್ತೆ ಪುಟ್ಟ. ಎಲ್ಲರೂ ಬಂದವರೆಲ್ಲ ಹೀರೋ ಆಗಬೇಕು ಅಂತಾರೆ, ನೀನು ಡೈರೆಕ್ಟರ್ ಆಗಬೇಕು ಅಂತಿದೆಯಾ. ಆಲ್ ದಿ ಬೆಸ್ಟ್. ಆ ಪೊಟೆನ್ಷಿಯಲ್ ಕಾಣ್ತಾ ಇದೆ ನಿನ್ನಲ್ಲಿ. ಒಳ್ಳೆ ಟೀಮ್ಗಳ ಜೊತೆಗೆ ಒಳ್ಳೊಳ್ಳೆ ಪ್ರಯತ್ನ ಮಾಡು. ಒಳ್ಳೊಳ್ಳೆ ಪ್ರಯತ್ನಕ್ಕೆ ಯಾವತ್ತೂ ಸೋಲು ಇಲ್ಲವೇ ಇಲ್ಲ. ಜನ ಕೈ ಹಿಡಿತಾರೆ. ನಾನು ಇದುವರೆಗೂ ತುಂಬ ಅತ್ಯಂತ ದೊಡ್ಡ ನಿರ್ದೇಶಕರು ಶಾರ್ಟ್ ಫಿಲ್ಮ್ ಮಾಡಿರುವಂಥ ಅತ್ಯಂತ ಒಳ್ಳೊಳ್ಳೆ ಶಾರ್ಟ್ ಫಿಲ್ಮ್ಸ್ಗಳನ್ನ ನೋಡಿದ್ದೀನಿ.
ಪ್ರಪಂಚದಾದ್ಯಂತ ಇವತ್ತು ಶಾರ್ಟ್ ಫಿಲ್ಮ್ಸ್ ಕೂಡ ತಲುಪ್ತಾ ಇದೆ. ಆದಷ್ಟು ಬೇಗ ದೊಡ್ಡ ತೆರೆಯ ನಿರ್ದೇಶಕ ಕೂಡ ಆಗು ನೀನು ಅಂತ ನಾನು ತುಂಬ ಹೃದಯದಿಂದ ಹಾರೈಸ್ತೀನಿ. ಕಮಾನ್ ಪವನ್. ಆದರೆ ಪವನ್ ಈ ಹಿಂದೆ ಕೂಡ ಕೆಲವೊಂದಷ್ಟು ಸುಧೀಂದ್ರ ಸಿನಿ ಪಯಣ, ಹಾಗೆ ಕೊರೋನಾ ಕರಾಳ ರೋಗನಾಶ ಡಾಕ್ಯುಮೆಂಟ್ರಿ, ರಾಮ ಜನ್ಮಭೂಮಿ ಅಂತ ಒಂದಷ್ಟು ಆನಿಮೇಷನ್ ಶಾರ್ಟ್ ವಿಡಿಯೋಸನ್ನೆಲ್ಲ ಮಾಡಿದ್ದಾರೆ. ಇದೊಂದು ಹೊಸ ಪ್ರಯತ್ನ ಪವನ್. ಫಸ್ಟ್ ಸ್ಪೀಚ್. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ, ಎಲ್ಲ ಮಾಧ್ಯಮದವ್ರಿಗೂ ನಮಸ್ಕಾರ. ನಂದು ಇದು ಮೊದಲನೇ ಪ್ರಯತ್ನ, ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಹೆಂಗೆ ಬಂದಿದೆ ಗೊತ್ತಿಲ್ಲ. ನಾನು ಇದು 50ನೇ ಔಟ್ಪುಟ್ಟು, ಬೆಳಗ್ಗೆ ಔಟ್ಪುಟ್ಟು ಫೈನಲ್ ಆಗಿದ್ದು. ಚೆನ್ನಾಗಿ ಬಂದಿದೆ ಅಂದ್ಕೊಂಡಿದ್ದೀನಿ ಅಷ್ಟೇ. ಅಣ್ಣ, 2020ರಲ್ಲಿ ಸುಧೀಂದ್ರ ಸಿನಿ ಪಯಣ ಮಾಡಿದ್ದೆ, 2021ರಲ್ಲಿ ಕರೋನಾದ ಬಗ್ಗೆ ಮಾಡಿದ್ದೆ, ರಾಮ ಜನ್ಮಭೂಮಿ ಬಗ್ಗೆ ಮಾಡಿದ್ದೆ. ಇವಾಗ ಒಳ್ಳೆ ಸ್ಕ್ರಿಪ್ಟ್ ಬಂತು ವಿಜಿಯಿಂದ. ಸ್ಕ್ರಿಪ್ಟ್ ಚೆನ್ನಾಗಿದೆ ಅಂದ್ಬಿಟ್ಟು ತಿರ್ಗಾ ರಿಹರ್ಸಲ್ ಮಾಡಿ 1-2 ತಿಂಗಳು ಆಮೇಲೆ ನಾವು ಇದಕ್ಕೆ ಶಾರ್ಟ್ ಫಿಲಮ್ಗೆ ಅಂತ ಶುರು ಮಾಡಿದ್ದು. 5 ದಿವಸ ಶೂಟಿಂಗ್ ಮಾಡಿದ್ವಿ, ನಾಗರಬಾವಿ ಸುತ್ತಮುತ್ತ 5 ದಿವಸ. ವಿಜಯ ಹರಿತ್ ಸರ್ ಮ್ಯೂಸಿಕ್ ಡೈರೆಕ್ಟರು, ಯತಿರಾಜ್ ಸರ್ ಎಲ್ಲರಿಗೂ ಗೊತ್ತು, ವಿಜಿ ಹೀರೋ, ಹರಿಣಿ ಮ್ಯಾಮು ಮೇಯ್ನ್ ರೋಲ್ ಮಾಡ್ಯಾರೆ. ನಮ್ಮ ಕಾಲೇಜ್ ಫ್ರೆಂಡು ತ್ರಿಶೂಲು. ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಬಂದು ರವಿ ಸರು, ಮನೋಜು, ಇಷ್ಟು ಜನ ಇದೆ. ಮ್ಯೂಸಿಕ್ ವಿಜಯ ಹರಿತ್ ಸರ್. ಒಂದು 12 days ಆಯ್ತಲ್ಲ ಸರ್, 10 days. ಲಾಸ್ಟ್ ಮೂಮೆಂಟಲ್ಲಿ ತಿರ್ಗಾ ಹಾಡಬೇಕು ಅಂದಾಗ ತಿರ್ಗಾ ಎಲ್ಲ ಶುರು ಮಾಡಿ ಲಾಸ್ಟ್ 2 daysಲ್ಲಿ ಹಾಡೆಲ್ಲ ಮಾಡಿದ್ದು ನಾವು ಅದರದ್ದು ಸಿನಿಮಾದು. ಮಾಡೀನಿ ಸರ್. ಎಲ್ಲ ಅಮ್ಮಂಗೆ ಗಿಫ್ಟ್ ಕೊಡ್ತಾರೆ, ನಾನು ನಮ್ಮ ಅಕ್ಕಂಗೆ ಗಿಫ್ಟ್ ಕೊಟ್ಟಿದ್ದೀನಿ ವಾಲೆ. ಓ ಲವ್ಲಿ, ಲಕ್ಕಿ ಯು ಚಂದನ. ಇದೆ ನಮ್ಮದೇ ಕಂಪ್ನಿ ಇದೆಯಲ್ಲ ಸರ್, ಅಲ್ಲೇ ವರ್ಕ್ ಮಾಡಿದ್ದು. ನಿನ್ನೆ ನೋಡಿದ್ದು ನಮ್ಮಪ್ಪ. ಅಲ್ಲಿ ತನಕ ಒಂದು ಪ್ರೊಡ್ಯೂಸ್ ಮಾಡ್ತೀನಿ ಅಂದೆ, ಎಲ್ಲ ಎಂಕರೇಜ್ಮೆಂಟ್ ಇದೆ ಅಪ್ಪನಿಂದ. ಮಾಡು, ಏನು ಬೇಕು ಅಂತಿದ್ರು. ದುಡ್ಡು ಬೇಕು ಅಂತ ಕೇಳಿದ್ದೆ, ಯಾರು ದುಡ್ಡು ಹಾಕಲ್ವ ಲಾಸ್ಟು. ಇಲ್ಲ ನಮ್ಮ ಚಿಕ್ಕಪ್ಪನ ಕೇಳಬೇಕು, ಅದಕ್ಕೆ ದುಡ್ಡು ಹಾಕಿದ್ರು. ಫೈನಲ್ ಔಟ್ಪುಟ್ ತನಕ ನೋಡಿಲ್ಲ. ಡಬ್ಬಿಂಗ್ ಆದಮೇಲೆ ಒಂದು ಔಟ್ಪುಟ್ ತೋರಿಸಿದ್ದೆ, ನಿನ್ನೆ ಫೈನಲ್ ಔಟ್ಪುಟ್ ತೋರಿಸಿದ್ದವ್ರು. ಅವರೇ ಇನ್ಸ್ಪಿರೇಷನ್ ಫಸ್ಟು, ಎಲ್ಲದಕ್ಕೂ ಫಸ್ಟು ಮಾಡು ಅಂತಾರೆ, ಯಾವುದೇ ಸಿನಿಮಾ ಆಗಲಿ. ಅಷ್ಟು ಪ್ರೊಡ್ಯೂಸ್ ಮಾಡೋಷ್ಟು ಅಲ್ಲ, ಅಷ್ಟು ದೊಡ್ಡ ಬಜೆಟ್ ಮೂವಿ ಅಷ್ಟಿಲ್ಲ. ಮಾಡಬೇಕು, ಬೇರೆ ಪ್ರೊಡ್ಯೂಸರ್ ಸರ್ ಅಂತವ್ರು ಸಿಕ್ಕರೆ. ಏ ಪವನ್ ನೋಡೋದಕ್ಕೆ ಪಾಪ ನಮ್ಮ ಹುಡ್ಗ, ಮುಗ್ದ ಹುಡ್ಗ, ಕಿಲಾಡಿ ಇದೆಯಾ ಪವನ್ ನೀನು. ಸೂಪರ್ ಸರ್. ಒಂದು ಸಿನಿಮಾ ಅದನ್ನೇ ನಾನು ಹೇಳೋಣ ಅಂದ್ಕೊಂಡೆ. ಫಸ್ಟು ಪೇರೆಂಟ್ಸ್ ಅಂದರೆ, ಈಗ ಒಂದು ಚಿತ್ರರಂಗದಿಂದ ಎಂಕರೇಜ್ಮೆಂಟ್ ಬರಬೇಕು, ಇಲ್ಲಾಂದರೆ ಫ್ಯಾಮಿಲಿಯಿಂದ ಎಂಕರೇಜ್ಮೆಂಟ್ ಬರಬೇಕು. ಸೊ ಫ್ಯಾಮಿಲಿಯಿಂದ ಬಂದಿದೆ, ಚಿತ್ರರಂಗ ಅವ್ರನ್ನ ರಿಸೀವ್ ಮಾಡ್ಕೋಬೇಕಷ್ಟೇ ನಾವು. ಸೋ ನೈಸ್, ಸೋ ನೈಸ್, ಸೂಪರ್ ಸೂಪರ್. ಅಂದರೆ ಈ ಕಾಲದ ನಾನು ನೋಡ್ತೀನಲ್ಲ, ಸುಮಾರು ಜನ ಕತೆ ಬರೆದವರು ಆ್ಯಕ್ಟರ್ ಆಗಬೇಕು ಅನ್ನೋರು ಓವರ್ ನೈಟ್ ಆಗಿಬಿಡಬೇಕು ಅಂತ ಆಸೆ ಪಡ್ತಾರೆ. ಬಂದ ತಕ್ಷಣ ಕತೆ ಕೇಳ್ಬಿಡಿ ಸರ್, ನೋಡಿ 5 ನಿಮಿಷ ನೋಡ್ಬಿಡಿ ಸರ್ ಕತೆ, ನಾವು ಯಾವುದೋ ಮೀಟಿಂಗಲ್ಲಿ ಇರ್ತೀವಿ. ಸೊ ನಾನು ಅವ್ರಿಗೆಲ್ಲ ಹೇಳೋದಿಷ್ಟೇ, ಆ ಥರ ಪಡಬೇಡಿ. ಯಾರು ಓವರ್ ನೈಟ್ ಇಲ್ಲಿ ಸ್ಟಾರ್ಗಳಾಗಿಲ್ಲ, ಇಲ್ಲ ಯಾರೂ ಇಲ್ಲಿ ಹೆಸರು ಮಾಡೋಕ್ಕಾಗೋದಿಲ್ಲಪ್ಪ. ಪೇಷನ್ಸ್ ಇರಲಿ, ಎಷ್ಟು ಪೇಷನ್ಸ್ ಇರ್ತದೆ ನಿಮಗೆ, ಅದೇ ನಿಮ್ಮ ಬಂಡವಾಳ. ಆಟೋಮೆಟಿಕ್ಕಾಗಿ ಚೆನ್ನಾಗಿ ಬೆಳಿತೀರ ನೀವು ಅಂತ ನಾನು ಎಲ್ರಿಗೂ ಇದನ್ನು ನಾನು ಹೇಳ್ತಾ ಇರ್ತೀನಿ. ನನಗೆ ದಿನ ಈ ಥರದ್ದು 1-2-3 ಒಂದು ಈ ಥರದ್ದು ಆಗ್ತಾ ಇರುತ್ತೆ. ಸೊ ನಾನು ನಿಮ್ಗೆ ಹೇಳೋದಷ್ಟೇ, ನೀವು ಚಿತ್ರರಂಗದಿಂದ 3 ತಲೆಮಾರು ನೋಡಿದ್ದೀರಾ, ಪೇಷನ್ಸ್ ಅನ್ನೋದು ಇಟ್ಕೊಳ್ಳಿ.
ನಿಮ್ಮ ಕೆಲಸ ನೀವು ಮಾಡ್ತಾರೆ, ಬಾಗಿಲು ಯಾರೋ ತಟ್ತಾರೆ ನಿಮಗೆ ಅಷ್ಟೇ. ಓಕೆ, ಸೂಪರ್ ಪವನ್, ಲವ್ಲಿ. ನಮ್ಮ ತಾತನ ನೆನೆಸ್ಕೋಬೇಕಿಲ್ಲಿ. ಅವ್ರು 5 ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಕ್ಕೆ ನಾವು ಇವಾಗ ಒಂದು ಇನ್ಸ್ಪಿರೇಷನ್ ಅದು. ಸೊ ಸೂಪರ್, ತುಂಬ ಖುಷಿ ಅನ್ನಿಸ್ತಾ ಇದೆ. ಖಂಡಿತ ಉತ್ತಮೋತ್ತಮ ಅವಕಾಶ ಹುಡುಕಿ ಬರಲಿ. ಸರ್ ಹೇಳಿದ ಹಾಗೆ ಸಹನೆ ಜೊತೆಗಿರಲಿ ಅಂತ ಹೇಳ್ತಾ, ಸುಧೀಂದ್ರ ವೆಂಕಟೇಶ್ ಅವ್ರ ಕಣ್ ತುಂಬಿ ಬಂತು ಆಗಲೇ, ಖುಷಿ ಆಗಿದ್ದಾರೆ. ಸೊ ಏನು ಹೇಳ್ತಾರೆ ಮಗನ ಈ ಪ್ರಯತ್ನಕ್ಕೆ? ಎಲ್ರಿಗೂ ನಮಸ್ತೆ. ಬಂದಿರೋಂಥ ಎಲ್ಲ ಮಾಧ್ಯಮದವ್ರಿಗೆ ಮತ್ತು ನನ್ನ ಸ್ನೇಹಿತರಿಗೆ, ಬಂಧು ಬಳಗ ಅವ್ರಿಗೆ ಎಲ್ಲರಿಗೂ ತುಂಬ ಹೃದಯ ಸ್ವಾಗತ ಕೊಡ್ತೀನಿ. ನಾನು ಮೊನ್ನೆ ಇವತ್ತು ಮಾಡಬೇಕು ಅಂತ ಡಿಸೈಡ್ ಮಾಡಿದ ತಕ್ಷಣ ಒಂದು 3 ಕಾರಣ ಇತ್ತು. ಒಂದು ವಿಜಮ್ನವ್ರು ಕರಿಬೇಕು ವೇದಿಕೆ ಮೇಲೆ, ಇನ್ನೊಂದು ರಾಕ್ಲೈನ್ ವೆಂಕಟೇಶ್ ಅವ್ರು ಕರಿಬೇಕು, ಶ್ರುತಿಯವ್ರು ಕರಿಬೇಕು ಅಂತ ನನಗೆ ಆಸೆ ಇತ್ತು. ಯಾಕೆ ಅಂದರೆ ನಮಗೆ ಫಸ್ಟು ಕೆಲಸ ಕೊಡಿಸಿದ್ದು ವಿಜಮ್ನವರು. ಹೋಗಪ್ಪ ಅಲ್ಲಿ ರಾಕ್ಲೈನ್ ವೆಂಕಟೇಶ್ ಇದ್ದಾರೆ, ಅಲ್ಲಿ ಹೋಗಿ ಕೆಲಸ ಕೇಳು, ಕೆಲಸನೂ ಕೊಡ್ತಾರೆ, ಸ್ಯಾಲ್ರಿನೂ ಕೊಡ್ತಾರೆ ಅಂತೇಳಿ ಅದೊಂದು ಕನೆಕ್ಟ್ ಮಾಡಿಕೊಂಡೆ. ನಮ್ಮ ಚಿಕ್ಕಪ್ಪ ಮಾಡಿದಂಥ ನಗು ನಗು ಸಿನಿಮಾದಲ್ಲಿ ಶ್ರುತಿ ಮೇಡಮ್ ಅವ್ರಾಗಲೇ ಹೇಳ್ಬಿಟ್ರು, ನಾನು ಹೇಳೋಣ ಅಂದ್ಕೊಂಡಿದ್ದೆ, ನಾಯಕಿಯಾಗಿ ಮಾಡಿದರು. ಸೊ ಕರೆಕ್ಟಾಗಿ ಆ್ಯಕ್ಟ್ ಆಗುತ್ತೆ. ಒಳ್ಳೆ ಹೃದಯ ಇರೋರು ಬಂದು ಲಾಂಚ್ ಮಾಡಿಕೊಟ್ರೆ ನಮ್ದಾಯಿತು. ನಮ್ಮ ಚಿಕ್ಕಪ್ಪ ಬೆಳೆಸಿದ್ರು, ನಮ್ಮದೊಂದು ಜರ್ನಿ ಆಯಿತು. ನೆಕ್ಸ್ಟ್ ಇಯರ್ಗೆ 50 ವರ್ಷ ಆಗ್ತಾಯಿದೆ ಸಂಸ್ಥೆಗೆ, ಒಂದು 3000 ಚಿಲ್ಲರೆ ಕೆಲಸ ಮಾಡಿದ್ದೀವಿ. ನೆಕ್ಸ್ಟ್ ಇವರು ಫ್ಯೂಚರೆಲ್ಲ ಬೇಕಲ್ವಾ, ಹಾಗಾಗಿ ಅವನಿಗೆ ಹೀರೋ ಆಗಬೇಕು ಅಂತ ಆಸೆ ಇತ್ತು. ನಾನು ಹೇಳಿದೆ, ಏನು ತಯಾರಿ ಮಾಡ್ಕೋಬೇಕಾದ್ರೆ ಮಾಡ್ಕೊ ಅಂತ ಹೇಳಿದೆ. ಎಲ್ಲ ಎಜುಕೇಷನ್ ಮುಗೀತು, ಒಂದೆಲ್ಲ ಬೇರೆ ಕಡೆಯಿಂದಲೂ ಕೆಲಸದ್ದೆಲ್ಲ ಬರ್ತಾ ಇತ್ತು, ಅಲ್ಲಿ ಇಲ್ಲಿ ಚಿಕ್ಕ ಪುಟ್ಟದ ಕೆಲಸದ್ದು. ಬೇಡ ನಮ್ಮ ಚಿಕ್ಕಪ್ಪ ಬಿಟ್ಟೋಗಿರೋ ಸಂಸ್ಥೆಗೆ ಡೆವಲಪ್ ಮಾಡಿದ್ದೀವಿ ನಾವು, ತೊಂದರೆ ಇಲ್ಲ, ಇಲ್ಲೇ ಕೆಲಸ ಮಾಡು ಅಂಥೇಳಿ ನಮ್ಮ ಕಂಪನಿಯ ಎಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ ಅವನೇ ಹ್ಯಾಂಡ್ಲ್ ಮಾಡ್ತೀನಿ ಮೇಡಮ್. ಟೋಟಲಾಗೆಲ್ಲ ನಾನು ಓದ್ಕೊಂಡಿದ್ದಾಗಲೂ ಮಾಡ್ತಾಯಿದ್ದ, ಅದು ಕಂಟಿನ್ಯೂ ಮಾಡ್ಕೊಂಬಂದ. ಅದಕ್ಕೆ ನಮ್ಮ ಕುಟುಂಬದವರೆಲ್ಲನೂ ಸಾಕ್ಷಿ ಇದ್ದಾರೆ, ಅಥವಾ ನಮ್ಮ ಕುಟುಂಬದವ್ರದ್ದು ಎಲ್ಲರೂ ಸಾಥ್ ಕೊಡ್ತಾರೆ. ಆಮೇಲೆ ಒಂದು ಒಳ್ಳೆ ಸ್ಕ್ರಿಪ್ಟ್ ಬಂತು, ವಿಜಯ್ ಮಾಡ್ಕೊಂಬಂದಿದ್ದಾರೆ, ಪ್ರೊಡ್ಯೂಸ್ ಮಾಡಬೇಕು ಇದನ್ನು ನಮ್ಮ ಕಂಪನಿಲೇ ಅಂತ. ನಮ್ಮ ಚಿಕ್ಕಪ್ಪ ಪತ್ರಕರ್ತರ ಪಾಲ್ದಾರಿಕೆಯಲ್ಲೇ 6 ಸಿನಿಮಾ ಮಾಡಿದರು. 6 ಪಿಕ್ಚರ್ ಹಿಟ್ ಆಗಿತ್ತು ಆ ಟೈಮಲ್ಲಿ. ಒಲವಿನ ಉಡುಗೊರೆ ಆಗ್ಬೋದು, ಗಣೇಶನ ಮದುವೆ ಆಗ್ಬೋದು, ಗೌರಿ ಗಣೇಶ ಆಗ್ಬೋದು, ಅಥವಾ ಪಟ್ಟಣಕ್ಕೆ ಬಂದ ಪುಟ್ಟ ಗುಂಡನ ಮದುವೆ, ಮೇಡಮ್ ಅವ್ರದ್ದು ನಗು ನಗೋದಲ್ಲಿ, ಲಹರಿ ಅವ್ರಿಗೆ ಗಣೇಶನ ಗಲಾಟೆ ಅಂತ ಒಂದು ಸಿನಿಮಾ ಮಾಡಿಕೊಟ್ಟಿದ್ರು ನಮ್ಮ ಅಂಕಲ್, ಅದು ಹಿಟ್ಟಾಗಿತ್ತು. ಅದಾದಮೇಲೆ ನಾವು ಸುಮ್ಮನೆ ಆಗೋಗ್ಬಿಟ್ಟಿದ್ವಿ. ಯಾಕೆ ಸುಮ್ಮನೆ ಆಗಿದ್ದು ಅಂದರೆ, ಸುಮಾರು ಜನ ನನಗೆ ಕೇಳೋದು, ಸರ್ ಉಪೇಂದ್ರ ಸರ್ ಹೇಳಿದ್ರು ಎಲ್ಲ ಪ್ರೆಸ್ಗೆಲ್ಲ ಫ್ರೀ ಕಾಲ್ ಶೀಟ್ ಕೊಡ್ತೀನಿ ಮಾಡಿ ಅಂತೇಳಿ. ಹಿಂದೆ ಎಲ್ಲ ಮಾಡಿದಾಗ ಮೇಡಮ್ ಹತ್ರ ಕಾಲ್ ಶೀಟ್ ತೊಗೊಬೇಕಾದ್ರೆ ಒಂದು ಬಲ್ಕಾಗಿ ಹೋಗಿ ತೊಗೊಂಡಿದ್ದು, ಇವತ್ತು ಡೈಲಿ ವೈಸ್ ಬಂದುಬಿಟ್ಟಿದೆ. ನನಗೆ ತುಂಬ ಜನ ಇನ್ಸ್ಪಿರೇಷನ್ ಮಾಡಿದ್ರು ಸಿನಿಮಾ ಮಾಡಿ ಅಂತೇಳಿ. ಮಾಡ್ಬೋದಾಗಿತ್ತು, ಇಂಡಸ್ಟ್ರಿಯಿಂದ ನನಗೆ ಪೂರ್ತಿ ಸಾಥ್ ಇದೆ. ಆ್ಯಕ್ಚುಲಿ ಒಂದು ಒಳ್ಳೆ ಗುಡ್ ವಿಲ್ ಇಟ್ಕೊಂಡಿದ್ದೀವಿ. ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂತಂದರೆ, ಅಕಸ್ಮಾತ್ ಹೆಚ್ಚು ಕಮ್ಮಿ ಆದರೆ ನಾನು ನಂಬ್ಕೊಂಡು 4 ಫ್ಯಾಮಿಲಿ ಇದೆ. ನನ್ನ ಫ್ಯಾಮಿಲಿ ಇದೆ, ಸುರೇಂದ್ರ ಅವ್ರ ಫ್ಯಾಮಿಲಿ ಇದೆ, ವಾಸು ಫ್ಯಾಮಿಲಿ ಇದೆ. ಮತ್ತೆ ಫ್ಯಾಮಿಲಿ ಡಿಸ್ಟರ್ಬ್ ಮಾಡ್ಕೊಳ್ಳೋದು ಬೇಡ, ಯಾಕೆ ಈಗ ಕಳ್ಕೊಂಬಿಟ್ರೆ ತುಂಬ ಹೊಟ್ಟೋಗುತ್ತೆ, ದುಡಿಯೋದು ತುಂಬ ಕಷ್ಟ ಇದೆ ಅಂತೇಳಿ ಮಾಡಲಿಲ್ಲ ಸರ್. ಆಮೇಲೆ ಇವನು ಬಂದು ಕೇಳ್ದ, ಸರಿ ಆಯಿತು ಮಾಡಪ್ಪ, ಏನು ಬಜೆಟ್ ಆಗುತ್ತೋ ಕೊಡ್ತೀನಿ ಅಂತ ಹೇಳಿದೆ. ಆ ದುಡ್ಡು ಕೊಟ್ಬಿಟ್ಟಿದ್ದೀನಿ, ಯಾವುದೂ ಉಳಿಸ್ಕೊಂಡಿಲ್ಲ ನಾನು, ಆಯಿತಾ. ಇದರಿಂದ ವಾಪಸ್ ಬರುತ್ತೆ ಅಂತ ಕೊಟ್ಟಿಲ್ಲ ರವೀಣ, ಮಾಡಬೇಕು ಅನ್ನೋ ಆಸೆ ಇತ್ತು, ಕೊಟ್ಟೆ. ಇಲ್ಲ ಮಾಡ್ಯಾರ ಪಾಪ, ಅಲ್ಲೆಲ್ಲ ಶೂಟಿಂಗ್ ಟೈಮಲ್ಲಿ ಎಲ್ಲ ಚಿಕ್ಕ ಹೋಟ್ಲಿಗೆ ಹೋಗಿ ಅಲ್ಲೇ ಊಟ ಕೊಡ್ಸ್ಕೊಂಡು ಕರ್ಕೊಂಬಂದ್ಬಿಡೋ ಅಂತೆ. ಊಟ ಕೊಡಿಸಿದ್ರೆ ಕರೆಕ್ಟಾಗಿರೋ ಕರ್ಕೊಂಡೋಗಿ ಕೊಡಿಸುವಂತ ನಾನು ಹೇಳ್ತಿದ್ದೆ ನಾನು. ಊಟ ತಿಂಡಿಲಿ ಆಮೇಲೆ ಸ್ಯಾಲ್ರಿ ಕೊಡೋಲ್ಲಿ ಯಾವುದು ಕಮ್ಮಿ ಮಾಡಬೇಡಿ ಅಂತೇಳಿ, ಅದಕ್ಕೂ ನಾನು ಇಂಟರ್ಫೇರ್ ಆಗಿಲ್ಲ. ಅವ್ನ ಕೈಲಿ ದುಡ್ಡು ಕೊಟ್ಟಿದ್ದೆ, ಎಲ್ಲ ಪಾಪ ಮಾಡಿಯಾನೆ, ಯಾವುದು ಆ ಥರದ್ದು ಯಾವುದು ದುಂದುವೆಚ್ಚ ಮಾಡಲ್ಲ, ಅದು ಗ್ಯಾರಂಟಿ ಇದೆ. ಸೊ ಹಾಗಾಗಿ ಇವತ್ತು ಒಂದು 20 ನಿಮಿಷದ ಶಾರ್ಟ್ ಫಿಲಮ್ನ ಲೋಕಾರ್ಪಣೆ ಆಗಿದೆ ನಮ್ಮ ರಾಘವೇಂದ್ರ ಚಿತ್ರಮಣಿ ಯೂಟ್ಯೂಬ್ ಚಾನಲಲ್ಲಿ. ನಾನು ಒಂದು 20 ದಿವಸ ಹಿಂದೆ ನಾನು ನಮ್ಮ ಮನೆಯವ್ರು ನೋಡೋದಿರತ್ತೆ 10:30 ಮೇಲೆ. ತುಂಬ ಮನಸ್ಸಿಗೆ ಹತ್ತಿರ ಆಯಿತು. ನೆನ್ನೆ ಮಧ್ಯಾಹ್ನ ಔಟ್ಪುಟ್ಟು ತೊಗೊಂಬಂದಾಗ ಇಲ್ಲೇ ಇದ್ದೆ, ಇಲ್ಲಿ ನೋಡಿದಾಗ ಇನ್ನೂ ತುಂಬಾ ಆಯಿತು. ಕೆಲವು ಲಿಪ್ ಸಿಂಕ್ ಆಗ್ತಿರ್ಲಿಲ್ಲ, ನೋಡಪ್ಪ ಅಂತಂದೆ. ಬೆಳಗ್ಗೆವರೆಗೂ ವರ್ಕ್ ಮಾಡಿ ರಾಕ್ಲೇನ್ ಸರ್, ಬೆಳಗ್ಗೆವರೆಗೂ ಔಟ್ಪುಟ್ ತೆಗೆದು ವರ್ಕ್ ಮಾಡಿಯಾನೆ. ಸೊ ಇವತ್ತು ಏನಾರ ಅಕಸ್ಮಾತ್ ಅವನು ಇಷ್ಟು ಡೆವಲಪ್ ಆಗ್ತಾನೆ ಅನ್ನೋ ಕಾರಣ ಏನು ಅಂತಂದರೆ, ಪಕ್ಕದಲ್ಲಿದ್ದಾರೆ ಗುರುಗಳು. ಮತ್ತಿಕೆರೆಗೆ ಹೋಗೋವನು, ಆಶೀರ್ವಾದ ತಗೊಳ್ಳೋವನು, ಅವ್ರು ಹೇಳ್ದಂಗೆ ಕೇಳೋವನು ಇವತ್ತು ಒಂದು ಸ್ಥಾನಕ್ಕೆ ಬಂದು ನಿಂತಿಯಾನೆ. ಮುಂದೇನೂ ಅವ್ರ ಆಶೀರ್ವಾದನೇ ಬೇಕು ಲೈಫಲ್ಲಿ ಬೆಳೆಯೋಕ್ಕೆ ಅಂತ ಹೇಳ್ದ. ಬಂದಿರೋಂಥ ಎಲ್ಲ ನಮ್ಮ ಸ್ನೇಹಿತರಿಗೆ, ಬಂಧು ಬಳಗದವ್ರಿಗೆ, ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮನ್ನು ಅವತ್ತಿಂದ ಇವತ್ತರೆಗೂ ಬೆಳೆಸ್ತಾನೇ ಬಂದಿರುವಂತಹ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ತುಂಬ ಹೃದಯದ, ನಮ್ಮ ರಾಘವೇಂದ್ರ ಚಿತ್ರಮಣಿ ಪರವಾಗಿ ತುಂಬ ಹೃದಯದ ಒಂದು ಕೃತಜ್ಞತೆ ಹೇಳ್ತೀನಿ. ಒಂದೇ ಹೇಳಿದ್ದು ನಾನು, ಸಾವಿತ್ರಿ ಮೇಡಮ್ ನಾನು ರಾತ್ರಿ 10:30 ಫೋನ್ ಮಾಡಿದ್ದೀನಿ, ಸಾರಿ ಮೇಡಮ್ ತೊಂದರೆ ಕೊಟ್ಟೆ ಅಂತ, ಬರ್ತೀನಿ ಅಂದರು. ಶಮಂತ ಎಲ್ಲೋ ಇದೀನಿ ನಾನು, ಬಟ್ ಖಂಡಿತ ಬರ್ತೀನಿ ಅಂದರೆ ಅವ್ರು ನೋಡಿಲ್ಲ. ಇವಾಗ ನೆಕ್ಸ್ಟ್ ತೋರಿಸ್ತೀನಿ. ಸರಸ್ವತಿ ಅವರಿಂದ ಹಿಡಿದು ವಾಸು ಅವರಿಂದ ಹಿಡಿದು ಪ್ರತಿಯೊಬ್ಬರು ಬಂದಿದ್ದಾರೆ. ಎಲ್ಲರಿಗೂ ಕೃತಜ್ಞತೆ ಹೇಳ್ತಾ, ಇದೆಲ್ಲ ಮುಗಿದ ಮೇಲೆ ಎಲ್ಲಿ ಡಬ್ಬಿಂಗ್ ಎಲ್ಲ ಮಾಡೋದು ಅಂತ ಅಂದಾಗ ನನಗೆ ವಿನಾಯಕ್ ರಾಮ್ ಹೇಳಿದ್ರು, ನಮ್ಮ ಸುರೇಶ್ ಅಣ್ಣ ಅವ್ರ ಸ್ಟುಡಿಯೋ ಇದೆ, ಎಲ್ಲೂ ಮಾಡಬೇಡ ಬಾ ಅಂತೇಳಿ. ಸುರೇಶ್ ಅಣ್ಣ ಅವ್ರಿಗೆ ಫೋನ್ ಮಾಡಿದೆ. ಅವ್ರು ಒಂದೇ ಮಾತು ಹೇಳಿ, ದುಡ್ಡು ಕೊಡೋಂಗಿದ್ರೆ
ಸ್ಟುಡಿಯೋಗೆ ಬರಬೇಡಿ, ದುಡ್ಡು ಕೊಡದೇವ್ರೆ ಬನ್ನಿ ಅಂತಂದರು. ಹಂಗೆ ಹೇಳ್ಬೇಡಿ ಸುರೇಶ್ ಅಣ್ಣ ಅಂತಂದೆ. ಪ್ರತಿಯೊಂದು DI ಇಂದ ಹಿಡಿದು ಡಬ್ಬಿಂಗಿಂದ ಹಿಡಿದು ಪ್ರತಿಯೊಂದು ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ರಿ ಸುರೇಶ್ ಸರ್, ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ವಿಜಯ್ ಅವರು ಹಿನ್ನೆಲೆ ಸಂಗೀತ ಆಗ್ಬೋದು, ಹಿನ್ನೆಲೆ ಸಂಗೀತ ಆಗಬೇಕಾದ್ರೆ ಒಂದು ಚಿಕ್ಕ ಸಾಂಗ್ ಬೇಕು ಅಂತೇನೋ ಹೇಳಿದ್ರು ಲಾಸ್ಟಲ್ಲಿ. ಆಯಿತು ಮಾಡಿ ಅಂತೇಳಿ ಅವರೇ ಕಂಪೋಸ್ ಮಾಡಿ ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ. ಮತ್ತು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ರವಿ ಆಗ್ಬೋದು, ನಮ್ಮ ಪವನ್ ಫ್ರೆಂಡ್ಸು, ಇವರೆಲ್ಲರಿಗೂ ಕೂಡ ಈ ಟೈಮಲ್ಲಿ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ಇಲ್ಲ, ಕಥೆ ಬರೆಯೋದು ಅದು ಸಪ್ರೇಟಾಗಿ ಅದಕ್ಕೆ ಅಂತ ಟೈಮ್ ಇರಲ್ಲ. ಯಾವಾಗ ಏನಾದರೂ ಹೊಳೆದ್ರೆ ಲೈನ್ ಬರ್ಕೋತಿರ್ತೀನಿ. ಬಟ್ ಡಿಸ್ಕಷನ್ ಇದ್ದಾಗ ನಮ್ಮ ಟೀಮ್ಗೆ ಹೇಳ್ತಿದ್ದೆ, ನಮ್ಮ ಸಿನಿ ಸ್ಟೋರ್ ನರೇಂದ್ರ ಅವ್ರಿಗೆ ಹೇಳ್ತಿದ್ದೆ, ಈ ಥರ ಡಿಸ್ಕಷನ್ಗೆ ಹೋಗಬೇಕು ಅಂದರೆ ನಿಮ್ಮ ಏನೇ ಕೆಲಸ ಇದ್ದರೂ ಹೋಗು, ನಿನ್ಗೇನು ಯೂಸ್ ಆಗುತ್ತೆ, ನಿನಗೆ ಲೈಫಲ್ಲಿ ಏನು ಅಂದ್ಕೊಂಡಿದ್ಯಾ ಅದ್ರ ಕಡೆ ಹೋಗಬೇಕು ಅಂದ್ಕೊಂಡಾಗ ನಿನ್ಗೆ ಏನೇ ಇದ್ರೂ ಹೋಗು, ತೊಂದರೆ ಇಲ್ಲ ಅಂತ ಹೇಳಿದರು. ಪವನ್ ಅವ್ರಿಗೆ ಒಪ್ಸೋದು ಕಷ್ಟ ಏನಾಗಲಿಲ್ಲ. ಒಂದ್ಸಲ ಹೇಳಿದಾಗ ಅವ್ರಿಗೆ ಇಷ್ಟ ಆಯಿತು ಕತೆ, ಹಂಗೆ ಮಾಡಿದ್ರು ಅಷ್ಟೇ. ಇಲ್ಲ, ಅವ್ರು ಯಾಕೆ ಪ್ರಶ್ನೆ ಕೇಳಿದ್ರು ಅಂದರೆ ನಮ್ಮ ಜೊತೆ ಕೂತಿದ್ದು ಹುಡುಗ ಸ್ಟೇಜ್ ಮೇಲೆ ಹೋಗಿದಾನಲ್ಲ ಅನ್ನೋ ಖುಷಿಗೆ ಬಂದಿದ್ದ ಪ್ರಶ್ನೆ ಅದು. ಥ್ಯಾಂಕ್ ಯು. ಈಗ ಹರಿಣಿ ಅವರ ಮಾತು ಕೇಳೋಣ. ತುಂಬ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ವೆರಿ ಮಚ್. ಆ್ಯಸ್ ಆಲ್ವೇಸ್ ಹೇಳೋ ಹಾಗೆ ನೀವೆಲ್ಲರೂ ಬಂದು ಈ ಒಂದು ಪ್ರಯತ್ನಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಥ್ಯಾಂಕ್ ಯು ವೆರಿ ವೆರಿ ಮಚ್ ವಿಜಯ್ ಹಾಗೂ ಪವನ್, ಈ ಪಾತ್ರಕ್ಕೆ ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಕ್ಕೆ, ಈ ಆಪರ್ಚುನಿಟಿಗೆ ಥ್ಯಾಂಕ್ ಯು. ಬಿಕಾಸ್ ಆ್ಯಸ್ ಅನ್ ಆರ್ಟಿಸ್ಟ್ ನಾನು ಅಂದ್ಕೊಳ್ಳೋದು ಯಾವುದೇ ಒಂದು ಆಫರ್ ಬಂದ್ರೂ ಇಟ್ ಈಸ್ ಅನ್ ಆಪರ್ಚುನಿಟಿ ಅಂತ. ಸೊ ನಮ್ಮ ತಂದೆ ಹೇಳಿರೋ ಹಾಗೆ ಏನೇ ಬಂದರೂ ಆದಷ್ಟು ಅದನ್ನು ಬಿಡಬೇಡ, ಬಿಕಾಸ್ ಕಲಾವಿದರಿಗೆ ಆಪರ್ಚುನಿಟಿ ಅನ್ನೋದು ಬಹಳ ಬಹಳ ಮುಖ್ಯ ಅಂತ. ಸೊ ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ನನಗೆ ಈ ಪಾತ್ರ ಮಾಡಿದ್ದಕ್ಕೆ ತುಂಬಾ ಖುಷಿಯಾಗಿದೆ. ಆ್ಯಂಡ್ ಐ ಹೋಪ್ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನಂಗೆ ತುಂಬಾ ನರ್ವಸ್ ಆಗ್ತಾಯಿತ್ತು, ಬಿಕಾಸ್ ಗುರುಗಳಿದ್ರು, ವೆಂಕಟೇಶ್ ಸರ್ ಇದ್ದರು, ಆ್ಯಂಡ್ ಶ್ರುತಿ ಮ್ಯಾಮ್ ಇದ್ದರು, ಕ್ವೀನ್ ಆಫ್ ಎಮೋಷನ್ಸ್. ಸೊ ಐ ವಾಸ್ ಅ ಬಿಟ್ ನರ್ವಸ್ ಟು ಬಿ ವಾಚಿಂಗ್ ದಿಸ್ ವಿತ್ ಆಲ್ ಆಫ್ ದೆಮ್. ಥ್ಯಾಂಕ್ ಯು ವೆರಿ ಮಚ್. ನೀವು ಬಂದು ತುಂಬಾ ಸ್ಪೆಷಲ್ ಮಾಡಿದ್ದೀರಿ ಈ ಒಕೇಶನ್ನ. ಸರ್ ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಶುಭ ಹಾರೈಕೆಗಳು. ಥ್ಯಾಂಕ್ ಯು. ನೀವು ತೆರೆ ಮೇಲೆ ನೋಡಿದಿರಿ, ಬಟ್ ಒಂದು 4 ಮಾತು ಆಡಲೇಬೇಕು ಅಂತ ಅಂದ್ಕೊಂಡು ಬಂದ್ಬಿಟ್ಟಿದ್ದೀನಿ. ಯಾಕೆಂದರೆ ವೇದಿಕೆಯಲ್ಲಿರುವ ಗಣ್ಯರು ಮತ್ತು ರಾಘವೇಂದ್ರ ಚಿತ್ರವಾಣಿ ಮತ್ತು ವೆಂಕಟೇಶ್ ಅವರ ಒಂದು ನಮ್ಮದು ಪಯಣ ಏನಿದೆ ಅದು ಎಲ್ಲ ಕಲೆಕ್ಟ್ ಮಾಡ್ಕೊಂಬಂದ್ಬಿಟ್ಟಿದ್ದೀನಿ. ಎಷ್ಟು ಹೇಳ್ತೀನೋ ಎಷ್ಟು ಹೇಳೋದು ಗೊತ್ತಿಲ್ವಾ? ನಿನಗೆ ಫುಟೇಜ್ ಸಿಗುತ್ತೆ ಕಣ. ಫಸ್ಟು ಈ ಕ್ಯಾರೆಕ್ಟ್ರು ಸಿಕ್ಕಿದ್ದಕ್ಕೆ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ನಾನು ಥ್ಯಾಂಕ್ಸ್ ಹೇಳ್ಬಿಡ್ತೀನಿ. ಅದ್ರ ಜೊತೆಗೆ ಲಾಸ್ಟ್ ಇಯರು ಇದೇ ವೇದಿಕೆಯಲ್ಲಿ ನನ್ನ ನಿರ್ದೇಶನದ ಸಂಜು ಸಿನಿಮಾದ ಫಂಕ್ಷನ್ ಆಗಿತ್ತು. ಅದಾದಮೇಲೆ 1 ವರ್ಷದ ನಂತರ ವೇದಿಕೆಯಲ್ಲಿ ನಾನು ಮೈಕ್ ಹಿಡ್ಕೊಂಡಿದ್ದೀನಿ. ಅದರ ಅರ್ಥ ಅಲ್ಲಿಂದ ಇಲ್ಲಿವರೆಗೂ ಕೆಲಸ ಇಲ್ಲ ಅಂತ ಅರ್ಥ. ನಮ್ಮ ಮ್ಯೂಸಿಕ್ ಡೈರೆಕ್ಟ್ರಿಗೆ ಮಾತ್ರ ಅದು ಅರ್ಥ ಆಯಿತು. ಇರಲಿ, ಅದನ್ನೇನು ಮೆನ್ಷನ್ ಮಾಡ್ತಿದ್ದೀನಿ ಅಂದರೆ, ನನ್ನ ಸಂಜು ಚಿತ್ರಕ್ಕೆ ಅದ್ಭುತವಾದ ರಿವ್ಯೂನ ಕೊಟ್ಟರೆ, ಒಳ್ಳೆ ಪ್ರಶಂಸೆ ಕೊಟ್ಟರೆ, ಅದಾದ ನಂತರ ಸಿಕ್ಕಿರಲಿಲ್ಲ. ಹಾಗಾಗಿ ಈ ವೇದಿಕೆನ ಬಳಸ್ಕೊಂಡು ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಪ್ರೊಡ್ಯೂಸರ್ ಎಷ್ಟು ಖುಷಿಯಾದರೂ ರಿವ್ಯೂಸ್ ನೋಡಿ ಮತ್ತು ರೆಸ್ಪಾನ್ಸ್ ನೋಡಿ ಅಂದರೆ, ಸಿನಿಮಾಯಿಂದ ದುಡ್ಡು ಬರಲ್ಲ ಅಂತ ಗೊತ್ತಿದ್ರು ಸಂಡೇ ಮೈಸೂರಲ್ಲಿ ಒಂದು ಶೋ ಫುಲ್ ಮಾಡಿ ನಮ್ಮ ಟೀಮ್ನೆಲ್ಲ ಕರೆಸಿ ಪಾರ್ಟಿ ಕೊಟ್ಟು, ಕೈಗೆ ಒಂದಷ್ಟು ದುಡ್ಡು ಕೊಟ್ಟು, ರೂಮ್ ಹಾಕಿ ಕಳಿಸ್ಕೊಟ್ಟಿದ್ರು. ಅಷ್ಟು ಒಂದು ತೃಪ್ತಿ ಸಿಕ್ತು. ನಿರ್ಮಾಪಕರು ದುಡ್ಡು ಸಿಕ್ಕಿಲ್ಲ ಅಂದರೂ ನಿರ್ಮಾಪಕರು ಇವತ್ತು ನನಗೆ ಹೇಳಿದ್ದೇನು ಅಂದರೆ, ನೆಕ್ಸ್ಟ್ ನಾನು ಸಿನಿಮಾ ಮಾಡಿದ್ರೆ ಯತಿರಾಜ್ ನೀವೇ ಅದಕ್ಕೆ ಡೈರೆಕ್ಟ್ರು ಅಂತ. ಅದಕ್ಕೆ ಸಾಕ್ಷಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ವಿಜಯ್ ಅವರು. ಅಷ್ಟು ಬಲ ಸಿಗಲಿಕ್ಕೆ ಕಾರಣ ನೀವು ಕೊಟ್ಟಂತಹ ಪ್ಯೂರ್ ಆದ ರಿವ್ಯೂ ಮತ್ತು ಪ್ರಶಂಸೆ, ಅದನ್ನು ಥ್ಯಾಂಕ್ಸ್ ಹೇಳ್ತೀನಿ. ಎರಡನೇದು, ರಾಘವೇಂದ್ರ ಚಿತ್ರವಾಣಿಗೆ ನಾನು ಮೊದಲು ಕಾಲಿಟ್ಟಾಗ 2001 ಅಥವಾ 2000 ಇರಬೇಕು ಅನ್ಕೋತೀನಿ. ನಾನು ಕರ್ನಾಟಕ ಸಂಜೆ ಸಿನಿಮಾ ಇನ್ಚಾರ್ಜ್ ಆದಾಗ ಅವಾಗೆಲ್ಲ ಈ ಡಿಜಿಟಲ್ ಎಲ್ಲ ಇರಲಿಲ್ಲ. ಫೋಟೋಸು ಮತ್ತು ನ್ಯೂಸ್ ಕವರ್ಲ್ಲ ಕೊಡೋರು ನಮ್ಮ ಚೇತನ್ ನಾಡಿಗರು ಗೊತ್ತು, ನಗ್ತಾ ಇದ್ದಾರೆ. ನಾನು ಫಸ್ಟು ನನ್ನ ಆಫೀಸಿನ ಲೆಟ್ರ್ ತೊಗೊಂಡು ಸುಧೀಂದ್ರ ಅವ್ರ ಮನೆಗೆ ಹೋದಾಗ, ಸುಧೀಂದ್ರ ಅವ್ರು ಆಗಷ್ಟೇ ಪೂಜೆ ಮಾಡಿ ಮುದ್ರೆಗಿದ್ರೆ ಹಾಕ್ಕೊಂಡು ಒಂದು ಬ್ರೌನ್ ಕಲರ್ದು ಸಿಲ್ಕ್ದು ಹಾಕ್ಕೊಂಡು ಹಿಂಗೆ ಕುಂತಿದ್ರು ಆರಾಮಾಗಿ. ನನಗೆ ಸ್ವಲ್ಪ ಭಯ, ಅವಾಗೆಲ್ಲ ಇನ್ನೂ ಗೊತ್ತಿಲ್ಲ ಇದೆಲ್ಲ ಹೆಂಗೆ ವರ್ಕ್ ಆಗುತ್ತೆ ಅಂತ. ಹೋಗಿ ಇಂಟ್ರೊಡ್ಯೂಸ್ ಮಾಡಿಕೊಂಡೆ, ಒಂದು ಕವರ್ ಎತ್ಕೊಟ್ಟಿದ್ರು. ಅವತ್ತು ಶುರು ಆಯಿತು. ಅಲ್ಲಿಂದ ನನ್ನ ಜರ್ನಲಿಸಮ್ ಪ್ರಯಾಣದ ಜೊತೆಗೆ ನೀವು ಹೇಳ್ದಂಗೆ ವೆಂಕಟೇಶ್ ಫ್ರೆಂಡ್ಶಿಪ್ ಎಲ್ಲಿವರೆಗೂ ಬಂತು ಅಂತಂದರೆ, ನಾನು ಮಾಡಿದ ಎಲ್ಲ ಸಿನಿಮಾಗಳಿಗೆ ವೆಂಕಟೇಶೇ PR. 6 ಸಿನಿಮಾ ಮಾಡಿದೆ ಡೈರೆಕ್ಷನು, 6 ಸಿನಿಮಾಗೂ PR ವೆಂಕಟೇಶನೇ PR. ಎರಡನೇದು, ಯಶ್ ಅವರು ಕೊರೋನಾ ಟೈಮಲ್ಲಿ ಒಂದು ನಮ್ಮ ಇಂಡಸ್ಟ್ರಿಗೆಲ್ಲ ಹೆಲ್ಪ್ ಮಾಡಿದರು. ಆ ಕಂಟೆಂಟ್ ಇಟ್ಕೊಂಡು ನಾನೊಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ, ಒಂದು 6-7 ನಿಮಿಷ. ಅದರಲ್ಲಿ PR ವೆಂಕಟೇಶ್ ಆಗೇ ಕ್ಯಾರೆಕ್ಟರ್ ಮಾಡಿದರು, ಅದು ನನ್ನ ಡೈರೆಕ್ಷನಲ್ಲಿ. ಸೊ ಹಾಗೆ ಒಂಥರ ಈ ಪ್ರಯಾಣ ಹೆಂಗೆ ಬಂತು ಅಂತಂದರೆ, ಇಲ್ಲಿವರೆಗೂ
ಬಂದಿದೆ. ವೆಂಕಟೇಶ್ಗೆ ಇಡೀ ಇಂಡಸ್ಟ್ರಿ ಗೊತ್ತು, ಆ ಕ್ಯಾರೆಕ್ಟರ್ಗೆ ಯಾರು ಕೇಳಿದ್ರು ಬಂದು ಮಾಡಿಕೊಟ್ಟಿರೋರು. ನನ್ನನ್ನು 1 ತಿಂಗಳು ಮುಂಚೆನೇ ಹೇಳಿದ್ರು ಪವನ್, ಅಂಕಲ್ ಒಂದು ಕ್ಯಾರೆಕ್ಟರ್ ಇದೆ ಮಾಡ್ತೀನಿ ಬಿಡಪ್ಪ ಅಂತ. ಹೋಗ್ಬಿಟ್ಟು ಆ್ಯಕ್ಟಿಂಗ್ ಮಾಡಿ ಬಂದೆ, ಕಾಸು ಕೊಡಲಿಲ್ಲ. ಏನೋ ಫಸ್ಟ್ ಸ್ಯಾಲ್ರಿ ಅಂದ್ಕೊಂಡ್ರೆ ನಮಗೆ ಸ್ಯಾಲ್ರಿ ಬರಲಿಲ್ವಲ್ಲ ಅಂದ್ಕೊಂಡು ಸುಮ್ಮನೆ ಅದೇ. ಸರಿ ವೆಂಕಟೇಶ್ ನಮ್ಮದು ರ್ಯಾಪೋ ಇದೆ, ಹೆಂಗೋ ಏನೂ ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ಅದೇ. ಆಮೇಲೆ ಡಬ್ಬಿಂಗ್ ಹೋದೆ. ಡಬ್ಬಿಂಗ್ ಮುಗಿದ್ಮೇಲೆ ಅಂಕಲ್ ತಗೊಳ್ಳಿ ಅಂತ ಕವರ್ ಕೊಟ್ಟ. ಆಹಾ, ಪಕ್ಕ ಪ್ರೊಫೆಷನಲಿಸಮ್ ಇಲ್ಲೇ ಕಲ್ತ್ಬಿಟ್ಟವ್ರು. ಡಬ್ಬಿಂಗ್ ಹೋಗಿ ನಾನು ಅಪ್ಪಿ ಬಿಸಿ ಇದ್ದೀನಪ್ಪ, ಡಬ್ಬಿಂಗ್ ಬರೋಲ್ಲ ಅಂದರೆ ಪೇಮೆಂಟ್ ಡಮಾರು. ಸದ್ಯ ಡಬ್ಬಿಂಗ್ ಮಾಡಿದೆ, ಕಾಸು ಬಂತು, ಸ್ಯಾಲ್ರಿನೂ ಕೊಟ್ಟರು ವೆಂಕಟೇಶು. ಅದಕ್ಕಿಂತ ಮುಖ್ಯವಾಗಿ ರಾಘವೇಂದ್ರ ಚಿತ್ರವಾಣಿ ಸಂಸ್ಥೆಯ ಪ್ರಶಸ್ತಿ ಸಮಾರಂಭ 3-4 ವರ್ಷ ನಾನು ನಿರೂಪಣೆ ಮಾಡಿದ್ದೀನಿ. ಅದನ್ನ ಆಮೇಲೆ ಇವ್ರು ಹೈಜಾಕ್ ಮಾಡಿಕೊಂಡ್ರು, ಪ್ರೊಫೆಷನಲ್ ಆಗಿ ಇದೆಲ್ಲ ಆಗ್ತಾ ಇರುತ್ತೆ. ತಮಾಷೆ ಬೇಕಿತ್ತಾ ಸುಮ್ಮನೆ. ಸೊ ಈ ಥರದೊಂದು ದೊಡ್ಡ ಪ್ರಯಾಣ ರಾಘವೇಂದ್ರ ಚಿತ್ರವಾಣಿ ಸಂಸ್ಥೆ ಜೊತೆಗೆ, ವೆಂಕಟೇಶ್ ಜೊತೆಗೆ, ಈಗ ಪವನ್ ಜೊತೆಗೆ. ಪವನ್ ಆಗಲೇ ಅಂಕಲ್ ಇನ್ನೊಂದು ಪ್ಲಾನ್ ಮಾಡ್ತಾ ಇದ್ದೀನಿ, ನಾನು ಬರ್ತೀನಿ ಅಂತ ಆಗಲೇ ಹೇಳಿಬಿಟ್ಟಿದ್ದಾನೆ. ಇದಾದ ನಂತರ ಚಿಕ್ಕದಾಗಿ ಇನ್ನೊಂದು ಮಾತಿದೆ. ಲಾಸ್ಟ್ ಇಯರ್ ನಾನು ಸಿನಿಮಾ ಮಾಡಿದ್ದು, ಅದಾದಮೇಲೆ 6 ತಿಂಗಳಿಂದ ವೆಂಕಟೇಶ್ ಹಿಂದೆ ಬಿದ್ದಿದ್ದೆ. ಗುರು ಕೆಲಸ ಇಲ್ಲ, ಯಾರು ಒಬ್ಬರು ಪ್ರೊಡ್ಯೂಸರ್ ಕೊಡು ಅಂತ. 1-2 ಪ್ರೊಡ್ಯೂಸರ್ ಇಂಟ್ರೊಡ್ಯೂಸ್ ಮಾಡಿಸ್ತಾ ಎಲ್ಲ ಕಾಗೆ ಹಾರಿಸ್ಬಿಟ್ಟು ಹೋಗ್ಬಿಟ್ರು. ಈಗ ಕೆಲಸ ಇಲ್ಲದೆ ಕುಂತಿದ್ದೆ. ವೆಂಕಟೇಶು ಸಂಕ್ರಾಂತಿ ಅಷ್ಟೊತ್ತಿಗೇನೋ ಮಾಡೋಣ ಬಾಗುರು ಅಂತ ಹೇಳೋನೆ, ಅದು ನಿಮ್ಮೆಲ್ಲರ ಮುಂದೆ ಕಮಿಟ್ ಮಾಡಿಸ್ತಾ ಇದ್ದೀನಿ, ಏಮಾರಿಸ್ಬಾರ್ದು ಅಂತ. ಇನ್ನೊಂದು ಪಾಯಿಂಟ್ ಇದೆ, ಶ್ರುತಿ ಮೇಡಮು ನಮ್ಮದು ತುಂಬ ಫ್ರೆಂಡ್ಶಿಪ್ ಇಲ್ಲ. ಬಟ್ ಯಾವತ್ತು ಯಾವುದೇ ಟೈಮಲ್ಲಿ ಕಾಲ್ ಮಾಡಿದ್ರು, ಯಾವುದೇ ಕಾರ್ಯಕ್ರಮ ಮಾಡಿದ್ರು, ನಾನು ಮೊದಲು ಸ್ವಲ್ಪ ಸೀನಿಯರ್ ಆ್ಯಕ್ಟರ್ಸ್ ಅಲ್ವಾ, ಸ್ವಲ್ಪ ಹೆಡ್ ವೈಟ್ ಇರುತ್ತೆ ಅಂತ ಅಂದ್ಕೊಂಡಿದ್ದೆ ಮೇಡಮ್, ಕ್ಷಮಿಸಿ. ಬಟ್ ನಾನು 2-3 ಕಾರ್ಯಕ್ರಮಕ್ಕೆ ಕರೆದೆ, ಬರೀ ಫೋನ್ ಕಾಲಲ್ಲಿ ಬಂದು ಹೋಗಿದ್ರು. ಅದನ್ನು ಥ್ಯಾಂಕ್ಸ್ ಹೇಳೋಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ನಾನು ಶ್ರುತಿ ಮೇಡಮ್ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಇಲ್ಲೊಬ್ಬರು ವ್ಯಕ್ತಿ ನಿಂತಿದ್ದಾರೆ. 2008ರಲ್ಲಿ ನನ್ನ ಜೀವನದಲ್ಲಿ ಒಂದು ಘಟನೆ ನಡೆದಿತ್ತು. 1 ದಿನದ ಮಟ್ಟಿಗೆ ನಾನು ಜೈಲಿಗೆ ಹೋಗಿದ್ದೆ. ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಸಂದರ್ಭ. ಆ ಘಟನೆ ನಡೆದಾಗ ಸಾರ್ ಊರಲ್ಲಿರಲಿಲ್ಲ. ನೈಟ್ ಅವ್ರ ಮನೆಗೆ ಹೋಗಿ ಏನೇನೆಲ್ಲ ಆಯಿತು ಅಂತ ಹೇಳಿದೆ. ಅವ್ರು ಅಲ್ಲಿ ಕುಂತಿದ್ರು, ನಾನು ಇಲ್ಲಿ ಎದುರುಗಡೆ ಕುಂತಿದ್ದೆ. ನಾನು ಹೇಳ್ತಾ ಇದ್ದಾಗೇ ಅವ್ರ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಇವತ್ತವರೆಗೂ ಅದು ನಾನು ಅವ್ರಿಗೆ ಹೇಳೋಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ನನ್ನ ಸಿನಿಮಾ ಕಾರ್ಯಕ್ರಮದಲ್ಲಿ ಕರೆದುಬಿಟ್ಟು ಹೇಳಬೇಕು ಅಂದ್ಕೊಂಡಿದ್ದೆ, ಅದಾಗಿರಲಿಲ್ಲ. ಇವತ್ತಿದ್ದಾರೆ. ಪ್ರಾಯಶಃ ಅವತ್ತು ರಾಕ್ಲೈನ್ ವೆಂಕಟೇಶ್ ಅನ್ನುವ ಒಬ್ಬ ವ್ಯಕ್ತಿ ನನಗೆ ಬೆನ್ತಟ್ಟಿ ನನ್ನ ಹೆಂಡತಿಗೆ ಫೋನ್ ಮಾಡಿ, ನಾನಿದ್ದೀನಮ್ಮ, ಯಾವುದೇ ಸಮಯದಲ್ಲಾದರೂ ಫೋನ್ ಮಾಡಿ ನಾನು ಇರ್ತೀನಿ ಅಂತ ಹೇಳಿದರು. ಪ್ರಾಯಶಃ ಅದೊಂದು ಮಾತು ನನ್ನನ್ನು ಇಲ್ಲಿವರೆಗೂ ಕರೆಸಿ ಈ ಫಸ್ಟ್ ಸ್ಯಾಲ್ರಿ ಫಂಕ್ಷನ್ ಒಂದು ನಿಲ್ಲೋ ಹಾಗೆ ಮಾಡಿದೆ. ಈ ವೇದಿಕೆಯಲ್ಲಿ ಸರ್, ಅವತ್ತಿನ ನಿಮ್ಮ ಸಪೋರ್ಟು ನನಗೆ ಪುನರ್ಜನ್ಮ ಕೊಟ್ಟಿದೆ ಅಂತಂದರೆ ನಾನು ಇವತ್ತವರೆಗೂ ನಿಮ್ಮ ಹತ್ರ ಹೇಳ್ಕೊಂಡಿರಲಿಲ್ಲ. ವೇದಿಕೆಯಲ್ಲೇ ಅದು ಹೇಳಬಾರ್ದು ಅಂತಿದ್ದೆ. ಉಮೇಶ್ ಅಣ್ಣ ಇವತ್ತು ಹೋಗಿದ್ದಾರೆ, ನಾವು ಯಾವತ್ತಿರ್ತೀವೋ ಯಾವತ್ತು ಹೋಗ್ತೀವೋ, ಎದೆಯಲ್ಲಿ ಇರೋದನ್ನ ಹೊರಗೆ ಹಾಕಬೇಕು ಅಂತ ಹೇಳಿ ವೇದಿಕೆ ಬಳಸ್ಕೋತಾ ವೆಂಕಟೇಶ್, ಐ ಆಮ್ ಸಾರಿ. ಯಾಕಂದರೆ ವೆಂಕಟೇಶ್ ಸರ್ ನನಗೆ ಈ ಥರ ವೇದಿಕೆಯಲ್ಲಿ ಸಿಕ್ಕಿರಲಿಲ್ಲ. ಸಂಜು ಆಡಿಯೋ ಲಾಂಚ್ ಕರೆದಿದ್ದೆ, ಇಲ್ಲಮ್ಮ ಊರಲ್ಲಿ ಇರೋಲ್ಲ ಅಂತ ಹೇಳಿದರು. ಸ್ವಲ್ಪ ಎಮೋಷನ್ ಆಗ್ತಾಯಿದ್ದೀನಿ, ಉಸಿರು ಕಟ್ತಾ ಇದೆ. ಯಾಕಂದರೆ ಆ ಘಟನೆಗಳು ಕೆಲವು ನಮ್ಮ ಚೇತನ್ ನಾಡಿಗರಿಗೆ, ಮನುಗೆ, ವಾಸು ಸಾರ್ಗೆ, ವಿಜಯಣ್ಣಗೆಲ್ಲ ಗೊತ್ತು, ರೆಡ್ಡಿ ಅವ್ರಿಗೆಲ್ಲ, ವೀರೇಶ್ವರಿಗೂ ಗೊತ್ತಿರುತ್ತೆ. ಅದನ್ನು ರಿವೀಲ್ ಮಾಡೋದು ಬೇಡ. ಹಾಯ್ ವಿಜಯ್, ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ವೆಂಕಟೇಶ್ ಸರ್ ಅವತ್ತು ಎಷ್ಟು ಸಪೋರ್ಟ್ ಮಾಡಿದರು ಅಂದರೆ, ನಾನು ಇದ್ದೀನಿ ಐತಿ, ನೀನು ತಲೆ ಕೆಡಿಸ್ಕೊಬೇಡ ಅಂದರು. ಅದಕ್ಕೋಸ್ಕರ ಪ್ರಾಯಶಃ ಇಲ್ಲಿವರೆಗೂ ಇದ್ದೀನಿ. ಸಾಕು ಅನ್ಕೋತೀನಿ. ಇದಿಷ್ಟು ಅನ್ಕೊಂಬಂದಿದ್ದೆ, ಎಲ್ಲ ಹೇಳ್ಬಿಟ್ಟೆ ಅನ್ಕೋತೀನಿ. ಆಮೇಲೆ ಸಾವಿತ್ರಿ ಮೇಡಮ್ ಕೇಳ್ತಾ ಇದ್ರು, ಫಸ್ಟ್ ಸ್ಯಾಲ್ರಿ ಎಷ್ಟು ತೊಗೊಂಡಿದ್ದೆ ಐತಿ ಅಂತ. SSLC ಮುಗಿದ ಮೇಲೆ ನಾನು ಕಾಲೇಜ್ಗೆ ಇನ್ನೂ ಅಡ್ಮಿಷನ್ ಇರುವಾಗೆ ಒಂದು TV ಫ್ಯಾಕ್ಟ್ರಿಯಲ್ಲಿ ಕ್ಯಾಶುವಲ್ ಆಗಿ ಸೇರಿಕೊಂಡಿದ್ದೆ. ನನಗೆ ಫಸ್ಟ್ ಸ್ಯಾಲ್ರಿ ಬಂದು 600 ರೂಪಾಯಿ. ವೆಂಕಟೇಶ್ ಎಷ್ಟು ಕೊಟ್ಟ ಅಂತ ಹೇಳಲ್ಲ. ಥ್ಯಾಂಕ್ ಯು. ಇಲ್ಲೂ ನರ್ವಸ್ ಆಗಿದ್ದೀನಿ, ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಆ್ಯಕ್ಚುಲಿ. ಇದೆಲ್ಲ ನಾನು ಎಷ್ಟೋ ವರ್ಷಗಳಿಂದ ಸ್ಟಾರ್ಟ್ ಮಾಡಿರೋ ಡಿ.ವಿ. ಸುಧೀಂದ್ರ ಅವರ ಆಲೋಚನೆ ನಮ್ಮೆಲ್ಲ ಇಷ್ಟು ಜನಕ್ಕೆ ಆಶ್ರಯ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ನಾನು ಸುಧೀಂದ್ರ ವೆಂಕಟೇಶ್ ಸರ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಫ್ರೆಂಡ್ ನಿರ್ದೇಶಕನಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ನು ನಮ್ಮನ್ನು ನಂಬಿ, ನಾವು ಬೆಂಗಳೂರಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಇರ್ತೀವಿ, ನಾವೊಂದು ಕನಸು ಕಟ್ಕೊಂಡು ನಾನು ಆ್ಯಕ್ಟರ್ ಆಗಬೇಕು ಅಂತ ಬಂದಾಗ ಈ ಥರ ಫ್ರೆಂಡ್ ಅಂತ ಕೈ ಬಿಡ್ದಿರ ಅವರು ವಿಜಯ್ ಅವರು ಸ್ಟೋರಿ ಹೇಳಿದಾಗ, ಈ ಫ್ರೆಂಡ್ ಕ್ಯಾರೆಕ್ಟರು ನಮ್ಮ ಫ್ರೆಂಡೇ ಒಬ್ಬ ಇದ್ದಾನೆ, ಆ್ಯಕ್ಟರ್ ಇದ್ದಾನೆ, ಅವ್ನು ಮಾಡ್ತಾನೆ ಅಂತ ನಂಗೆ ಚಾನ್ಸ್ ಕೊಟ್ಟು ನನ್ನ ಮೇಲೆ ನಂಬಿ ಇಲ್ಲಿ ಗಂಟ ಕರ್ಕೊಂಡು ಬಂದಿರೋದಕ್ಕೆ ಥ್ಯಾಂಕ್ ಯು ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ಬೇಸಿಕಲಿ ಫಸ್ಟ್ ನಾನು ವೆಂಕಟೇಶ್ ಸರ್ಗೆ ಮತ್ತು ಯತಿರಾಜ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ನನ್ನ ಡೆಬ್ಯೂ ಮೂವಿ, ನಾನು ಫೀಚರ್ ಮೂವಿಗೆ ಮ್ಯೂಸಿಕ್ ಮಾಡುವಾಗಿಂದನೂ ವೆಂಕಟೇಶ್ ಸರ್ ಪಿ ಆರ್ ಆಗಿದ್ದಾರೆ. ಅವಾಗ ಫಸ್ಟ್ ಸಿನಿಮಾಯಿಂದನೂ ಆಲ್ಮೋಸ್ಟ್ 4 ಸಿನಿಮಾ ಮಾಡಿದ್ದೀನಿ. ಅವಾಗಿಂದನೂ ಅವ್ರು ನೋಡಿದಾಗ ಅವ್ರಿಗೆ ಇರೋ ಕಾಂಟ್ಯಾಕ್ಟ್ಸಲ್ಲಿ ಯಾರನ್ನು ಬೇಕಾದರೂ ಮ್ಯೂಸಿಕ್ಗೆ ರೆಫರ್ ಮಾಡ್ಬೋದು. ಬಟ್ ಎವ್ರಿ ಟೈಮ್ ಅವ್ರ ಹತ್ರ ಯಾರಾದರೂ ಒಂದು ಹೊಸಬ್ರು ಅಥವಾ ಒಂದು ಮೀಡಿಯೋಕರ್ ಬಡ್ಜೆಟಲ್ಲಿ ಯಾವುದಾದ್ರೂ ಬಂದಾಗ ಫಸ್ಟ್ ನನಗೆ ರೆಫರ್ ಮಾಡ್ತಾರೆ, ಹೋಗಿ ಚೆನ್ನಾಗಿ ಮಾಡ್ತಾನೆ ಹುಡುಗ, ಇದು ಮಾಡ್ತಾನೆ ಅಂತ. ಸಿಮಿಲರ್ಲಿ ಯತಿರಾಜ್ ಸರ್ ಕೂಡ ಯಾರೇ ಅವ್ರ ಹತ್ರ ಹೊಸಬ್ರು ಒಂದು ಸಿನಿಮಾ ಮಾಡಬೇಕು ಅಂತ ಬಂದಾಗ
ಮ್ಯೂಸಿಕ್ ಅಂತ ಬಂದ ಕೂಡಲೇ ನನಗೆ ರೆಫರ್ ಮಾಡ್ತಾರೆ. ಸರ್ ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಸರ್ ಹೇಳಿದಾಗೆ ಹೋದ ವರ್ಷ ಸಂಜು ಸಿನಿಮಾ ಪ್ರೆಸ್ ಮೀಟ್ ಟೈಮಲ್ಲಿ ಪವನ್ ಹೇಳಿದರು, ಒಂದು ಸ್ಕ್ರಿಪ್ಟ್ ಮಾಡಿದ್ದೀವಿ ಸರ್, ಮ್ಯೂಸಿಕ್ ಮಾಡ್ಬೇಕು ನೀವೇ ಅಂತ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಬಹುಶಃ ಒಂದು ವ್ಯೂಸ್ಗೋಸ್ಕರ ಅಥವಾ ಬೇಗ ರೀಚ್ ಆಗುತ್ತೆ ಕಂಟೆಂಟ್ ರೀಲ್ಸಲ್ಲಿ ಅನ್ನೋದಕ್ಕೋಸ್ಕರ ಒಂದು ಕಾಮಿಡಿ ಎಲಿಮೆಂಟು ಅಥವಾ ಒಂದು ಸಸ್ಪೆನ್ಸ್ ಥ್ರಿಲ್ಲರೋ ಸೈಕಿಕ್ ಎಲಿಮೆಂಟ್ ಏನೋ ಮಾಡ್ತಾರೆ ಅಂತ. ಬಟ್ ಈ ಥರ ಎಮೋಷ್ನಲ್ ಕಂಟೆಂಟ್ನ ಮಾಡೋದಕ್ಕೆ ಸ್ವಲ್ಪ ಧೈರ್ಯ ಬೇಕು. ಬಿಕಾಸ್ ಶಾರ್ಟ್ ಮೂವಿನಲ್ಲಿ ಅದು ಈಸಿಯಾಗಿ ತಲುಪಿಸೋದಕ್ಕೆ ಕಷ್ಟ ಆಗುತ್ತೆ ಸ್ಕ್ರೀನ್ ಮೇಲೆ ತರೋದಕ್ಕೆ ಎಕ್ಸ್ಪೆಕ್ಟ್ ಮಾಡಿರೋದನ್ನು. ಸೊ ಬಹುಶಃ ಎಲ್ಲ ಟೀಮ್ ಮೇಟ್ಸ್ ಎಲ್ಲರೂ ಸೇರಿ ಮಾಡಿರೋ ಕಂಟೆಂಟ್ ಚೆನ್ನಾಗಿ ರೀಚ್ ಆಗಿದೆ ಅಂದ್ಕೊಳ್ತೀನಿ. ಆ್ಯಂಡ್ ಒಂದು ಸ್ಪೆಷಲ್ ಮೆನ್ಷನ್ ಮನೋಜ್, ಪವನ್ ಮತ್ತು ತ್ರಿಶೂಲ್, ಅವರು ಒಳ್ಳೆ ಟೀಮ್ ಇದ್ದಾರೆ. ಇನ್ಫ್ಯಾಕ್ಟ್ 3 ಜನ ಒಬ್ಬೊಬ್ಬರು ಸ್ಟುಡಿಯೋಗೆ ಬಂದಾಗಲೂ ಅಥವಾ ಒಟ್ಟಿಗೆ ಬಂದಾಗಲೂ ಅವ್ರೆಲ್ಲರ ಮಾತು ಒಂದೇ ಇರೋದು. ಸೊ ಅವ್ರಿಗೆ ಕ್ಲಾರಿಟಿ ತುಂಬ ಚೆನ್ನಾಗಿತ್ತು ಕಂಟೆಂಟ್ ಮೇಲೆ. ಬಹುಶಃ ಅದು ತೆರೆ ಮೇಲೆ ಕಾಣ್ತಿದೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು. ಏನೂ ಇಲ್ಲ, ಆ್ಯಕ್ಚುಲಿ ಇವತ್ತು ತುಂಬ ಭಯ ಆಗ್ತಿದೆ. ಇವತ್ತು ಬೆಳಗ್ಗೆವರೆಗೂ ಕೆಲಸ ಮಾಡ್ತಾ ಇದ್ವಿ ನಾವು. ನನಗೆ ಪವನ್ ತುಂಬ ವರ್ಷದಿಂದ ಪರಿಚಯ, ಅಂದರೆ PUCಯಿಂದನೇ. ಈವನ್ ತ್ರಿಶೂಲು ಅಷ್ಟೇ, ನನ್ನ ಸ್ಕೂಲ್ ಫ್ರೆಂಡ್ ಇವನು. ಸ್ಕೂಲ್ ಟೈಮಲ್ಲೂ ಕೂಡ ನಾವು ಸಿನಿಮಾ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ಹೋಪ್ ನಿನಗೆ ನೆನಪಿರುತ್ತೆ ಅಂತ ಅನ್ಕೋತೀನಿ. ಈವನ್ ನನಗೆ ನಮ್ಮೆಲ್ರಿಗೂ ಕೂಡ ಅದೇ ಥರ ಫ್ರೆಂಡ್ಸ್ ಸಿಕ್ಕಿದ್ರು. ನಾವು ನ್ಯಾಷನಲ್ ಕಾಲೇಜಲ್ಲಿ ಓದಬೇಕಾದ್ರೆ ಪವನ್ ಬಂದು, ಇಲ್ಲ ನಾವೇನಾದರೂ ಒಂದು ಮಾಡೋಣ, ಇಲ್ಲ ಮಚ್ಚ ನಾವೆಲ್ಲ ಒಂದು ಒಳ್ಳೆ ಟೀಮ್ ಇದ್ದೀವಿ, ಒಂದು ಟೀಮ್ ಆದರೆ ಒಂದು ಸಿನಿಮಾ ಮಾಡ್ಬೋದು ಅಂತ ಅಂದ್ಕೊಂಡು ಇವತ್ತು ಇಲ್ಲಿವರೆಗೂ ತೊಗೊಬಂದು ನಿಂತ್ಕೊಂಡ್ಬಂದಿದ್ದೀರಾ. ಆ್ಯಂಡ್ ಮೊದಲನೇದಾಗಿ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಇಲ್ಲಿಲ್ಲೇ ಓಡಾಡ್ತಾ ಇದ್ವಿ, ಇವತ್ತು ಮೇಲೆ ಕರ್ಕೊಂಬಂದು ನಿಲ್ಸಿದ್ದೀರಾ. ಇದು ಒಂದೇ ಅಲ್ಲ, ಇನ್ನೂ ದೊಡ್ಡ ದೊಡ್ಡ ಆಲೋಚನೆಗಳಿದೆ. ಖಂಡಿತ ನಿಮ್ಮ ಆಶೀರ್ವಾದ ಇದ್ದರೆ ಖಂಡಿತವಾಗ್ಲೂ ಮಾಡ್ತೀವಿ. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ರಾಘವೇಂದ್ರ ಚಿತ್ರವಾಣಿಗೆ, ವೆಂಕಟೇಶ್ ಸರ್ಗೆ. ಅವರಿಲ್ಲ ಅಂದಿದ್ರೆ ಇದೆಲ್ಲ ಸಾಧ್ಯ ಆಗ್ತಾನೆ ಇರಲಿಲ್ಲ. ಆ್ಯಂಡ್ ಅವ್ರು ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂತ ನಮ್ಮೆಲ್ರಿಗೂ ಗೊತ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಇದೇ ಥರ ಅವಕಾಶಗಳು ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು. ಎಲ್ಲರೂ ನಮಸ್ಕಾರ. 2018ರ ಸಮಯದಲ್ಲಿ ನಾನೊಂದು ಶಾರ್ಟ್ ಫಿಲ್ಮ್ ಡೈರೆಕ್ಷನ್ ಮಾಡ್ತೀನಿ ಸಿನಿಮಾದ. ಆ ಶಾರ್ಟ್ ಫಿಲ್ಮ್ ಹೆಸರು ಫಲಿತಾಂಶ ಅಂಥೇಳಿ. ಅದನ್ನು ಜನರಿಗೆ ತಲುಪಿಸ್ಬೇಕು, ಮಾಧ್ಯಮದವ್ರ ಬಗ್ಗೆ ನನಗೆ ಅಷ್ಟು ಪರಿಚಯ ಇರಲಿಲ್ಲ. ನನ್ನ ಹತ್ರ ಇದೆ ತುಂಬ ಸಣ್ಣ ಅಮೌಂಟು. ಅದನ್ನು ವೆಂಕಟೇಶಣ್ಣ ಹೇಳಿದೆ, ತುಂಬ ಸಣ್ಣ ಅಮೌಂಟಲ್ಲಿ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಅದನ್ನು ಸ್ಕ್ರೀನಿಂಗ್ಸ್ ಮಾಡಿಸ್ತಾರೆ. ಪ್ಲಸ್ಸು ಸುಮಾರು 50ಕ್ಕೂ ಹೆಚ್ಚು ಜನ ಮಾಧ್ಯಮದವ್ರು ಆಗಲೇ ಬರ್ತಾರೆ. ಅಂದರೆ ಪ್ರಿಂಟು ಮತ್ತು ಸ್ಯಾಟಲೈಟು, ಡಿಜಿಟಲ್ಲು ಆ ಟೈಮಲ್ಲಿ ಶಕ್ತಿ ಮೀರಿ ಅದನ್ನು ತಲುಪಿಸ್ತಾರೆ. ಆ ಶಾರ್ಟ್ ಫಿಲ್ಮ್ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿಲ್ಲ, ಅದನ್ನು ಗೌರ್ಮೆಂಟಿಗೆ ಕೊಟ್ಟಿದ್ದೀನಿ. ಬಿಕಾಸ್ ಅದು ಸ್ಟಾಪ್ ಸುಸೈಡ್ ಅನ್ನುವಂಥ ಕಾನ್ಸೆಪ್ಟು, ಆತ್ಮಹತ್ಯೆ ಬೇಡ ಅನ್ನೋ ಕಾನ್ಸೆಪ್ಟು. ಸುಮಾರು ಒಂದು 20,000 ಜನ ಅದನ್ನು ಫ್ರೀಯಾಗಿ ನೋಡಿದ್ದಾರೆ ಆ ಸಿನಿಮಾನ. ಅದರ ನಂತರ ಅದರ ಬಿಫೋರ್ ನಾನು ಒಂದು 2 ಪುಸ್ತಕ ಬರೆದಿದ್ದೆ. ಟೋಟಲ್ 3 ಪುಸ್ತಕ ಆದ ನಂತರ ಒಂದು ಸಿನಿಮಾ ಡೈರೆಕ್ಷನ್ ಮಾಡಿದೆ. ಸಿನಿಮಾದ ಹೆಸರು ಲಕ್ಷ್ಯ ಅಂತ. ಅದಕ್ಕೂ ವೆಂಕಟೇಶಣ್ಣನೇ PRO. ಅದು ಕೂಡ ಸಣ್ಣ ಬಜೆಟ್ ಸಿನಿಮಾ. ಕೊರೋನಾ ಮಧ್ಯೆ ಅದು ತುಂಬ ಪ್ರಚಾರಕ್ಕೆ ಬರಲಿಲ್ಲ. ಇದರ ಮಧ್ಯೆ ಪವನ್ ನನಗೆ ಆಲ್ವೇಸು ಎಲ್ಲರ ಮುಂದೆ ರವಿ ಸರ್ ಅಂತಾನೆ, ಬಟ್ ಆ್ಯಕ್ಚುಲಿ ನನಗೆ ನನ್ನ ತಮ್ಮನ ಥರ ಅವನು. ಈ ಥರ ಒಂದೇನೋ ಮಾಡ್ಕೊಂಡಿದ್ದೀನಿ ಸರ್, ಏನು ಮಾಡೋಣ. ನನಗಿಲ್ಲಿ ಇಷ್ಟ ಆಗಿದ್ದು 3,500ಕ್ಕೂ ಹೆಚ್ಚು ಸಿನಿಮಾಗಳಿಗೆ PRO ಮಾಡಿದಂತಹ ಒಂದು ಸಂಸ್ಥೆಯ ಮುಖ್ಯಸ್ಥರು, ಅದು DV ಸುಧೀಂದ್ರ ಸಾಹೇಬ್ರಾಗಿರ್ಬೋದು, ಅಥವಾ ವೆಂಕಟೇಶಣ್ಣ ಆಗಿರ್ಬೋದು, ವಾಸಣ್ಣ ಆಗಿರ್ಬೋದು, ಸುನೀಲಣ್ಣ ಆಗಿರ್ಬೋದು. ಅದರ ನಂತರ ಅದನ್ನು ಒಂಚೂರು ಕಂಟಿನ್ಯೂ ಮಾಡುವಂತಹ ಸಸ್ಟೈನಿಟಿ ಬೇಕಲ್ಲ, ಒಂದು ಕೆಪಾಸಿಟಿ ಬೇಕು. ಅಂದರೆ ಅವ್ರು ಈಸಿಯಾಗಿ ನನ್ನ ಮಗ ಮಾಡ್ತಾನೆ ಅಂತ ಎಲ್ಲೂ ಹೇಳಿಲ್ಲ. ರವಿ ಅವನಿಗೆ ಒಂಚೂರು ಏನೋ ತಪ್ಪಾದರೆ ಕಲಿಸು ಅಂತಂದರು. ಅದು ಅವ್ರು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಇದು ನಾನು ಕಂಡಂಥ ನನ್ನ ಪರ್ಸ್ಪೆಕ್ಟಿವ್ ಇದು. ಈ ಶಾರ್ಟ್ ಫಿಲ್ಮ್ ಮಾಡಬೇಕಾದ್ರೆ ಸುಮ್ಮನೆ ನನ್ನ ಹೆಸರು ಅವ್ರು ಹಾಕ್ಕೊಂಡಿದ್ದಾರೆ. ಆ್ಯಕ್ಚುಲಿ ನಾನು ಏನೂ ಕೆಲಸ ಮಾಡಿಲ್ಲ ಇಲ್ಲಿ, ಸುಮ್ಮನೆ ಜೊತೆ ನಿಂತ್ಕೊಂಡಿದ್ದೆ. ಕತೆ ಬರೆದಂಥವ್ನು ವಿಜಿ, ಅದನ್ನು ಡೈಲಾಗ್ಸು ಸ್ಕ್ರೀನ್ ಪ್ಲೇ ಮಾಡಿದಂಥವ್ರು ಪವನು, ವಿಜಿ ಮತ್ತು ಮನೋಜು, ತ್ರಿಶೂಲು. ನಾನು ಸುಮ್ಮನೆ ಜೊತೆಗಿದ್ದೆ. ರವಿ ಸರ್ ಇದು ಓಕೆನಾ ಅಂತ ಅಷ್ಟೇ ಕೇಳ್ತಾಯಿದ್ರು. ಓಕೆ ಇಲ್ಲ, ವಿಲ್ ಗೋ ಫಾರ್ 1 more ಟೇಕ್, ದ್ಯಾಟ್ಸ್ ಇಟ್. ನಾನೇನೂ ಮಾಡಿಲ್ಲ. ನನ್ನ ಹೆಸರು ಹಾಕಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಪವನ್. ಮೇಲಾಗಿ 3,500 ಸಿನಿಮಾಗಳಿಗೆ PRO ಮಾಡಿದಂತಹ ಒಂದು ಸಂಸ್ಥೆಯ ಭಾಗವಾಗಿ ಪವನ್ ಇಟ್ಟಿರುವಂಥ ಈ ಹೆಜ್ಜೆ ನನಗೆ ಸ್ಪೆಷಲಿ ನನ್ನ ಸಿನಿಮಾ ರಿಲೀಸ್ ಆದಾಗ ನಮ್ಮ ಅಪ್ಪ ಅಮ್ಮ ಮತ್ತು ನನ್ನ ತಮ್ಮಂದರು PVRಲ್ಲಿ ಸ್ಕ್ರೀನ್ ಮೇಲೆ ನನ್ನ ಹೆಸರು ನೋಡಿ ಕಣ್ಣಲ್ಲಿ ನೀರು ಹಾಕಿದ್ದನ್ನು ನಾನು ನೋಡಿದ್ದೆ. ಅದನ್ನು ತುಂಬ ಪಕ್ಕದಲ್ಲಿ ಕೂತ್ಕೊಂಡು ವೆಂಕಟೇಶಣ್ಣ ಕಣ್ಣಲ್ಲಿ ನೀರು ಹಾಕಿದ್ದು ನಾನು ನೋಡಿದೆ. ಇಟ್ಸ್ ಆಲ್ ಅಬೌಟ್ ರೆಸ್ಪೆಕ್ಟ್, ಇಟ್ಸ್ ಆಲ್ ಅಬೌಟ್ ಎಮೋಷನ್ ಟುವರ್ಡ್ಸ್ ದೇರ್ ಫ್ಯಾಮಿಲಿ. ಪ್ರತಿಯೊಬ್ಬ ಮಕ್ಕಳು ದೊಡ್ಡ ಮಟ್ಟಕ್ಕೆ ಬೆಳಿಬೇಕನ್ನುವಂತಹ ಆಸೆ ಎಲ್ಲ ಅಪ್ಪ ಅಮ್ಮಂದಿಗಿರುತ್ತೆ. ಅದಕ್ಕೆ ವೆಂಕಟೇಶಣ್ಣ ಮತ್ತು ಅವರ ಮಿಸ್ಸಸ್ ಕೂಡ ಹೊರತಲ್ಲ, ನಾನು ಅದನ್ನು ಹತ್ತಲ್ಲಿ ಕೂತು ನೋಡಿದೆ. ದೊಡ್ಡ ಮಟ್ಟಕ್ಕೆ ರೀಚ್ ಆಗಲಿ. ವಿಜಯ್ ಥರದ ಬಹಳಷ್ಟು ಜನ ಮಾಧ್ಯಮದಲ್ಲಿ ಕೆಲಸ ಮಾಡ್ತಿದ್ದೀರಿ. ಬಹಳಷ್ಟು ಸೂಪರ್ ಸ್ಟಾರ್ಗಳಿಗೆ ನೀವು ಕ್ಯಾಮ್ರಾ ಹಿಡಿದಿದ್ದೀರಿ, ಬೈಟ್ಸ್ ನೋಡಿದ್ದೀರಿ, ಇಂಟರ್ವ್ಯೂಗಳನ್ನು ಮಾಡಿದ್ದೀರಿ. ನನ್ನದೊಂದು ಸ್ವಾರ್ಥ, ನಿಮ್ಮಲ್ಲಿಯೂ ರೈಟ್ರು ಡೈರೆಕ್ಟರ್ ಇದ್ದಾರೆ, ಅದನ್ನು ಆಚೆ ತೊಗೊಂಬನ್ನಿ, ನೀವು ಬರೀರಿ, ಡಿರೆಕ್ಷನ್ ಮಾಡಿ, ನಿಮ್ಮದೇ ಆದಂಥ ಒಂದು ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಇಂಡಸ್ಟ್ರಿ ಎಲ್ಲವನ್ನ ಕೊಟ್ಟಿದೆ, ಅದನ್ನು ಸ್ವೀಕರಿಸಿ ಅಂತ ಕೇಳ್ತೀನಿ. ವೆಂಕಟೇಶಣ್ಣ ಥ್ಯಾಂಕ್ ಯು ಸೊ ಮಚ್, ಪವನ್ ಥ್ಯಾಂಕ್ ಯು, ಇಡೀ ಕಂಪ್ಲೀಟ್ ರಾಘವೇಂದ್ರ ಚಿತ್ರವಾಣಿಗೆ ಥ್ಯಾಂಕ್ ಯು, ಧನ್ಯೋಸ್ಮಿ. ಥ್ಯಾಂಕ್ ಯು ಸೊ ಮಚ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.